ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಆನ್ಲೈನ್ ತರಗತಿಗೆ ಎಲ್ಲ ಮಕ್ಕಳಿಗೆ ಒಂದು ಆನ್ಲೈನ್ ತರಬೇತಿಗೆ ಅಟೆಂಡ್ ಆಗ್ಲಿಕ್ಕೆ ಸಹಾಯ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಯಾವ್ದಂದ್ರ ನಾನು ಲಾಸ್ಟ್ ಕ್ಲಾಸ್ನೊಳಗ ಅದನ್ನ ಸ್ಟಾಪ್ ಮಾಡಿದ್ದೆ. ಯಾವ್ದಂದ್ರ ನೇರ ಮತ್ತು ವಿಲೋಮ ಅನುಪಾತ, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್ ಅಂತ ಹೇಳಿ. ಹೌದಾ? ಯಾವ್ದು ಹಾಗಾದ್ರೆ? ನೇರ ಮತ್ತು ವಿಲೋಮ ಅನುಪಾತ. ವಿಲೋಮ ಅನುಪಾತ. ಓಕೆ, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್, ನೇರ ಮತ್ತು ವಿಲೋಮ ಅನುಪಾತ ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಇಂಟ್ರೊಡಕ್ಷನ್ ನ ಕೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಆಸ್ ಯೂಶುವಲ್ ಕ್ಲಾಸ್ ರುಟೀನ್ ಏನಿದೆ, ಫಸ್ಟ್ ನಾನು ಏನ್ ಮಾಡ್ಬೇಕು, ಇವಾಗ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ಹೇಳ್ತೇನಂತ. ಸೊ ಅದಾದ್ಮೇಲೆ ನಾವು ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನೋಡ್ಕೊಂಡು ನಾವು ಆಮೇಲೆ ಏನ್ ಮಾಡೋಣ, ನಮ್ಮ ಒಂದು ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ ಏನಂತಂದ್ರೆ, ನಾನೊಂದು ಸ್ಟೋರಿಯನ್ನ ಹೇಳ್ತೇನೆ. ಸೊ ಒಂದು ಇಬ್ರು ಸ್ಟೂಡೆಂಟ್ಸ್ ಒಂದು ಗ್ರೌಂಡ್ ನಲ್ಲಿ ನಿಂತಿದ್ರು. ಹೌದಾ? ಸೊ ಈಗ ನಮ್ದು ಮಂಡೇ ಏನಿದೆ, ನಮ್ದು ರಿಪಬ್ಲಿಕ್ ಡೇ ಇದೆ. ಹೌದಾ? ಸೊ ಅದೇ ರೀತಿ ಒಂದು ಅಲ್ಲಿ ಒಂದು ಏನಾಗ್ತಾ ಇತ್ತು, ಧ್ವಜ ಹಾರಾಡ್ತಾ ಇತ್ತು. ಹೌದಾ? ಒಬ್ಬ ಸ್ಟೂಡೆಂಟ್ ಏನ್ ಹೇಳ್ತಾ ಇದ್ದಾನು, ಅದು ಗಾಳಿ ಜೋರಾಗಿದೆ, ಅದಕ್ಕದು ಧ್ವಜ ಹಾರಾಕತ್ತಂತ ಒಬ್ಬ ಸ್ಟೂಡೆಂಟ್ ಹೇಳ್ತಾನ. ಇನ್ನೊಬ್ಬ ಏನ್ ಹೇಳ್ತಾನ, ಅದು ತಾನ ಹಾರಾಡತೈತಿ, ಗಾಳಿ ಏನಿಲ್ಲ ಅಂತೇಳಿ. ಹೌದಾ? ಸೊ ಹಾಗಾಗಿ ಅದೇ ಟೈಮಿಗೆ ಅವ್ರ ಸರ್ ಬರ್ತಾರ. ಸೊ ನಿಮ್ಮಿಬ್ಬರದು ಏನಾಗಿದೆ, ಅಲ್ಲೇ ಅದು ಗಾಳಿಗೂ ಹಾರಾಡಕತ್ತೈತಿ, ಆಮೇಲೆ ಅದು ತಾನೂ ಹಾರಾಡಕತ್ತೈತಿ. ಬಟ್ ನಿಮ್ದು ಏನಾಗಿದೆ, ಇಲ್ಲಿ ಮನಸ್ಸು ಅಲ್ಲೋಲ ಕಲ್ಲೋಲ ಅನ್ಸ್ತಾ ಇದೆ, ಸ್ಥಿರವಾಗಿಲ್ಲ. ಹಾಗಾಗಿ ಒಬ್ರು ಹಿಂಗ್ ಹೇಳತ್ತೀರಿ, ಒಬ್ರು ಹಿಂಗ್ ಹೇಳ್ತಾ ಇದೀರಿ ಅಂತ ಹೇಳ್ತಾ ಇದ್ದಾನ. ಹೌದಾ? ಸೊ ಅದೇ ಯಾಕೆ ಇದ್ರದಂತಂದ್ರ, ಈಗ ಒಂದು ನಿಮ್ ಸ್ಟೂಡೆಂಟ್ ಲೈಫ್ ಏನಂದ್ರ ಮನಸ್ಸು ಬಹಳ ಚಂಚಲ ಇರ್ತೈತಿ. ಅದು ಎಸ್ಪೆಷಲಿ ಇಲ್ಲಿ ಏನಾದ್ರೂ ಓದ್ತಾ ಇರುವಾಗ, ಎಸ್ಪೆಷಲಿ ನೋಡ್ರಿ, ನೀವು ಓದುವಾಗನೇ ನಿಮ್ದು ಮೈಂಡ್ ಏನಾಗ್ತೈತಿ, ಡಿಸ್ಟ್ರಾಕ್ಟ್ ಆಗ್ತೈತಿ. ಸುಮ್ನೆ ಓದ್ತಾ ಇರ್ತೀರಿ, ನಿಮ್ ಪಾಡಿಗೆ ನೀವು ಓದ್ತಾ ಇರ್ತೀರಿ, ಮತ್ತಾರೋ ಬಂದು ಆಟಕ್ ಹೋಗೋಣ ಅಂದ್ಮೇಲೆ ನಿಮ್ದು ಮೈಂಡ್ ಡೈವರ್ಟ್ ಆಗ್ಬಿಡ್ತೈತಿ. ಹೌದಾ? ಅಥವಾ ಅವ್ರು ಏನೋ ಒಂದು ಫಿಲ್ಮ್ ಸ್ಟೋರಿ ಹೇಳ್ತಾ ಇದ್ದಾರಂದ್ರೆ ನಿಮ್ದು ಮೈಂಡ್ ಡೈವರ್ಟ್ ಆಗ್ಬಿಡ್ತೈತಿ. ಅದೇ ರೀತಿ ಈಗ ನಾವೇನ್ ಮಾಡ್ತಾ ಇದೀವಿ, ಸೊ ಅದೇ ಈಗ ನಾವು ಒಂದು ಮೈಂಡ್ ಅನ್ನ ಡೈವರ್ಟ್ ಮಾಡದೆ, ಹೌದಾ, ನಮ್ಮ ಓದಿನಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮ ಮನಸ್ಸನ್ನ ಚಂಚಲ ಆಗದೆ ಸ್ಥಿರವಾಗಿ ಇಟ್ಕೊಳ್ಳುವಂಥದ್ದು. ಸೊ ಇದ್ರೊಳಗೆ ನೀವು ಕಲ್ತಿರ್ಬೋದು, ನೇರ ಮತ್ತು ವಿಲೋಮ ಅನುಪಾತದೊಳಗೆ ಒಂದು ಸ್ಥಿರಾಂಕ ಅಂತ ಬರ್ತೈತಿ. ಸ್ಥಿರಾಂಕ ಅಂತಂದ್ರೆ ಅದು ಎಲ್ಲಿನೂ ಚೇಂಜ್ ಆಗೋದಿಲ್ಲ. ಅದೇ ರೀತಿ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಎಲ್ಲಿನೂ ಚೇಂಜ್ ಆಗದೆ ಇರುವ ಹಾಗೆ ಓನ್ಲಿ ಸ್ಟಡಿ ಕಡೆ ಫೋಕಸ್ ಮಾಡಿ ನಮ್ಮ ಏನಂದ್ರ ಸ್ಟಡಿಯನ್ನ ಸರಿಯಾಗಿ ಮಾಡ್ಬೇಕು ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ. ಓಕೆ, ಸೊ ಹಾಗಾದ್ರೆ ನೀವು ನಿಮ್ಮ ಮನಸ್ಸನ್ನ ಎಲ್ಲಿ ಚಂಚಲಾಗದೆ ಸರಿಯಾಗಿ ಓದಿ. ಇವಾಗ 8th ಆಲ್ಮೋಸ್ಟ್ ಮುಗಿಲಿಕ್ ಬಂತು, ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್. ನೆಕ್ಸ್ಟ್ ನಿಮ್ದು ಏನಾಗ್ತೈತಿ, ಒಂದು ನಿಮ್ಮ ಜೀವನದ ಒಂದು ಅತ್ಯುತ್ತಮ ಘಟ್ಟ ಯಾವುದು, 10th ಸ್ಟ್ಯಾಂಡರ್ಡ್. ಓಕೆ, ಸೊ ಹಾಗಾಗಿ 10th ಸ್ಟ್ಯಾಂಡರ್ಡ್ ಗೆ ಫೋಕಸ್ ಆಗಿ ನೀವು ಸ್ಟಡಿ ಮಾಡಿ ಸರಿಯಾದ ರಿಸಲ್ಟ್ ಅನ್ನು ನೀವು ಪಡ್ಕೊರಿ. ಓಕೆ, ಸೊ ಹಾಗಾದ್ರೆ ನಾವು ನಮ್ಮ ಇವತ್ತಿನ ಒಂದು ಡಿಕ್ಟೇಷನ್ ವರ್ಡ್ಸ್ ಗಳು. ಹೌದಾ? ಸೊ ಯಾವ್ಯಾವ ಫಸ್ಟ್ ಡಿಕ್ಟೇಷನ್ ವರ್ಡ್ಸ್ ಅನ್ನ ಕೊಡ್ತೀನಿ ನೋಡ್ರಿ, ಬರೀರಿ. ಹೌದಾ? ಸೊ ಫಸ್ಟ್ ಡಿಕ್ಟೇಷನ್ ವರ್ಡ್ಸ್ ಅಂದ್ರೆ ಶಬ್ದ ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರ ಲೀಟರ್. ಲೀಟರ್ ಅಂತ ಬರೀರಿ. ಇಲ್ಲಿ ಬೋರ್ಡ್ ಮೇಲೆ ಬರೀಬಹುದಾ? ಇಲ್ಲ, ಇದು ಡಿಕ್ಟೇಷನ್ ವರ್ಡ್ಸ್ ಗಳು. ಹಾಗಾಗಿ ನಾನು ಹೇಳ್ತೇನೆ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಿಮ್ಮ ಒಂದು ನೋಟ್ಬುಕ್ ನಲ್ಲಿ ಬರಿಬೇಕು. ಹೌದಾ? ಲೀಟರ್ ಬರದ್ರಿ. ನೆಕ್ಸ್ಟ್ ಅವಧಿ. ನೆಕ್ಸ್ಟ್ ವರ್ಡ್ ಅವಧಿ. ನೆಕ್ಸ್ಟ್ ಥರ್ಡ್ ವರ್ಡ್ ನಿಮಿಷ. ಓಕೆ, ನೆಕ್ಸ್ಟ್ ಅನುಪಾತ. ಅನುಪಾತ. ಓಕೆ, ಸೊ 5ನೇದು ಲಾಸ್ಟ್ ವರ್ಡ್ ನೇರ. ಓಕೆ, ನೇರ. ಹಾಗಾದ್ರೆ ಮತ್ತೊಂದ್ಸಲ ನೋಡ್ತೇವೆ, ಲೀಟರ್, ಅವಧಿ, ನಿಮಿಷ, ಅನುಪಾತ, ನೇರ. ಓಕೆ, ಸೊ ನೇರ ಆಲ್ರೆಡಿ ನಮ್ಗೆ ಇಲ್ಲಿದೆ. ಓಕೆ,
ಸೊ ಹಾಗಾದ್ರೆ ನಮ್ಮ ಒಂದು ಇವತ್ತಿನ ಯಾವ್ದಂದ್ರ ಒಂದು ಮೋಟಿವೇಶನಲ್ ಸ್ಟೋರಿ ಆಯ್ತು, ಡಿಕ್ಟೇಷನ್ ವರ್ಡ್ಸ್ ಗಳಾಯ್ತು. ಓಕೆ, ಸೊ ಹಾಗಾದ್ರೆ ಇವತ್ತಿನ ನಮ್ಮ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋದು. ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ, ನಿಮ್ಗೆ ನೆನಪಿದೆಯಾ ನಿಮ್ಗೆ? ಸೊ ಆ ಇಂಟ್ರೊಡಕ್ಷನ್ ಅನ್ನ ಮತ್ತೊಂದ್ಸಲ ಹೇಳ್ತೇನೆ. ನೇರ ಮತ್ತು ವಿಲೋಮ ಅನುಪಾತ, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ಸ್ ಅಂದ್ರೆ, ಸೊ ನೇರ ಅನುಪಾತ ಅಂದ್ರ ಒಂದ್ ಯಾವುದೇ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾ, ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಅದ್ರದ್ದು ಬೆಲೆ ಕೂಡ ನಮ್ಗ ಹೆಚ್ಚಿಗೆ ಆಗ್ತೈತಿ. ಒಂದ್ ಕಡೆ ಜಾಸ್ತಿ ಆದಂಗ ಇನ್ನೊಂದ್ರ ಕಡೆ ಕಡಿಮೆ ಆಗ್ತಾ ಇತ್ತಂದ್ರ ನಾವ್ ಅದಕ್ಕ ವಿಲೋಮ ಅನುಪಾತ ಅಂತ ಕರಿತೀವಿ. ಹೌದಾ? ಸೊ ನಾನ್ ನಿಮ್ಗೊಂದ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ನೀವೀಗ 1 kg ಸಕ್ರಿ ತಗೊಂಡ್ರಿ ಅಂತ ತಿಳ್ಕೊರಿ. ಹೌದಾ? ಸೊ 1 kg ಸಕ್ರಿಗೆ ನಿಮ್ಗ ಫಾರ್ ಎಕ್ಸಾಂಪಲ್ ಒಂದ್ 36 rupees ಅಂತ ತಿಳ್ಕೊರಿ. ಹೌದಾ? 36 rupees 1 kg. ಓಕೆ, ಅದೇ ನೀವು 2 kg ತಗೊಂಡ್ರಿ ಅಂದ್ರೆ ಎಷ್ಟಾಯ್ತು? 72 ಆಯ್ತು. ಓಕೆ, ಸೊ ಅದೇ ರೀತಿ ನೀವು 3 kg 4 kg ತಗೊಂತಾ ಹೋದಂಗ ಅದ್ರದ್ದು ಏನಾಯ್ತು? ಬೆಲೆ ಕೂಡ ನಿಮ್ಗ ಜಾಸ್ತಿ ಆಗ್ತೈತಿ. ಓಕೆ, ಸೊ ನೀವು 1 kg ಇಷ್ಟ ಅಂದಾಗ 5 kg ಎಷ್ಟು ಇರ್ಬಹುದು, ಅಥವಾ 10 kg ನೀವೇನ್ ಮಾಡ್ತಿರ್ತೀರಿ? ಅಮೌಂಟ್ ಅನ್ನ ಕೊಡ್ತಿರ್ತೀರಿ. ಹೌದಾ? ಈ ರೀತಿ ಅಂದ್ರ ಒಂದ್ ಕಡೆ ಬೆಲೆ ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಅದಕ್ಕೆ ಎಕ್ಸಾಂಪಲ್ ಅಂದ್ರ ನೇರ ಅನುಪಾತಕ್ಕ ಎಕ್ಸಾಂಪಲ್. ಓಕೆ, ಸೊ ಅದೇ ರೀತಿ ನಾನು ಒಂದು ವಿಲೋಮ ಅನುಪಾತಕ್ಕೆ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ವಿಲೋಮ ಅನುಪಾತ ಯಾವ್ದಂದ್ರ, ಈಗ ಬಸ್ಸು ಎಷ್ಟು ಸ್ಲೋ ಆಗಿ ಅದ್ರ ಸ್ಪೀಡ್ ಎಷ್ಟು ಕಡಿಮೆ ಇದೆ ಅಷ್ಟು ಲೇಟ್ ಆಗಿ ಅದ್ ಏನ್ ಮಾಡ್ತೈತಿ ಹೇಳ್ರಿ? ನಮಗ ಲೇಟ್ ಆಗಿ ಆ ಒಂದು ಡೆಸ್ಟಿನೇಷನ್ ಅಥವಾ ಒಂದು ಸ್ಥಳವನ್ನ ಅದು ಮುಟ್ತೈತಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಬೇರೆ ಬೇರೆ ಊರಿಂದ ನಿಮ್ ಸ್ಕೂಲಿಗೆ ಬರ್ತಿರ್ತೀರಿ. ಹೌದಾ? ಸೊ ನೀವ್ ಅವಾಗ ಏನ್ ಮಾಡ್ತಿರ್ತೀರಿ? ಒಂದಿನ ಏನಾಗಿರ್ತೈತಿ? ಬಹಳ ಲಘು ಬಂದ್ಬಿಟ್ಟಿರ್ತೀರಿ. ಹೌದಾ? ಅಲ್ಲಿ ಏನಾಗಿರ್ತೈತಿ? ಆ ಒಂದು ಬಸ್ಸಿನ ಸ್ಪೀಡು ಜಾಸ್ತಿ ಇತ್ತಂತ ತಿಳ್ಕೊರಿ. ಹೌದಾ? ಅವಾಗ ನೀವ್ ಏನ್ ಮಾಡ್ಬಿಡ್ತೀರಿ? ಬೇಗ ಬಂದು ಸ್ಕೂಲ್ ಅನ್ನ ಮುಟ್ತೀರಿ. ಹೌದಾ? ಈಗ ಡೈಲಿ 10:10ಕ್ಕೆ ಬರೋರು 10 ಗಂಟೆ ಅಂದ್ರೆ ಬಂದ್ಬಿಟ್ಟಿರ್ತೀರಿ. ಎಲ್ಲಾರು ನಿಮ್ ಬೇರೆ ಸ್ಟೂಡೆಂಟ್ಸ್ ಇವತ್ತೆಷ್ಟು ಬೇಗ ಬಂದ್ರಿ? ಇಲ್ಲ, ಬಸ್ಸು ಬಹಳ ಸ್ಪೀಡ್ ಬಂತು ಅಂದ್ರ ಬಹಳ ಸ್ಪೀಡ್ ಬಂದಿದ್ದಕ್ ನೀವು ಕಡಿಮೆ ಅವಧಿ ಒಳಗ್ ಬಂದ್ ಏನ್ ಮಾಡಿದ್ರಿ? ಸ್ಕೂಲ್ ಅನ್ನ ಮುಟ್ಟಿದ್ರಿ. ಸಮ್ ಟೈಮ್ ಒಂದೊಂದ್ಸಲ ನಿಮ್ ಡೇ ಟು ಡೇ ಲೈಫ್ ಒಳಗೆ ಇದೇ ರೀತಿ ಆಗ್ತಾ ಇರ್ತೈತಿ. ಒಮ್ಮೆ ಬಸ್ ಬಹಳ ಸ್ಲೋ ಬರ್ತಿರ್ತೈತಿ, ನೀವ್ ಅವಾಗ ಏನಾಗಿರ್ತೈತಿ ಹೇಳ್ರಿ? 10:15 ಇಲ್ಲ 10:45 ಹೋಗಿ ನೀವು ಸ್ಕೂಲ್ ಅನ್ನ ಮುಟ್ತೀರಿ. ಅಷ್ಟೊತ್ತಾಗ್ಲೇ ಆಲ್ರೆಡಿ ಪ್ರೇಯರ್ ಆಗಿ ಮತ್ತೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ. ಹೌದಾ? ಮತ್ತೆ ನಿಮ್ ಸರ್ ಕೇಳ್ಬೋದು, ಇಷ್ಟ ಆಗ್ಲೈತಿ ಸರ್? ಇಲ್ಲ, ಬಸ್ ಬಂದಿತ್ತು ಬಟ್ ಬಹಳ ಸ್ಲೋ ಬರಾಕತ್ತಿತ್ತು, ಅದೇನೋ ಕೆಟ್ಟಿರ್ಬೋದು ಅಥವಾ ಪಂಚರ್ ಆಗಿತ್ತು ಅನಿಸ್ತೈತಿ, ಹಂಗಾಗಿ ನಮ್ಗೆ ಬಹಳ ಲೇಟ್ ಆಯ್ತು. ಸೊ ಇಲ್ಲಿ ಸ್ಪೀಡ್ ಕಡಿಮೆ ಆದಂಗ ಇಲ್ಲಿ ಏನಾಯ್ತು? ನಿಮ್ಗೂ ಟೈಮ್ ಜಾಸ್ತಿ ಆಯ್ತು. ಹೌದಾ? ಇಲ್ಲಿ ಸ್ಪೀಡ್ ಜಾಸ್ತಿ ಆದಂಗ ಇಲ್ಲೇ ಟೈಮ್ ಕಡಿಮೆ ಒಳಗ್ ನೀವು ಬಂದ್ರಿ. ಅಂದ್ರೆ ಇದು ಎದಕ್ಕೆ ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ವಿಲೋಮ ಅನುಪಾತ, ಇನ್ವರ್ಸ್ ಪ್ರಪೋರ್ಷನ್ಗೆ ನಿಮ್ಗ ಎಕ್ಸಾಂಪಲ್. ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಕೊಂಡ ವಸ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅವುಗಳ ಒಟ್ಟು ಬೆಲೆಯು ಹೆಚ್ಚುತ್ತದೆ. ಹೌದಾ? ನಾನು ನಿಮ್ಗೆ ಅವಾಗ ಹೇಳಿದ್ದೆ, ಒಂದು ಸಕ್ಕರೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ ನಾನು ನಿಮ್ಗೆ. ಸಕ್ಕರೆದು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗ್ತೈತಿ? ಅದರದ ವ್ಯಾಲ್ಯೂ ಅಂದ್ರೆ ಅದರದ ಬೆಲೆ ಕೂಡ ನಿಮ್ಗ ಜಾಸ್ತಿ ಆಗ್ತೈತಿ. ಇದು ಯಾವುದಕ್ಕೆ ಎಕ್ಸಾಂಪಲ್? ಇದು ನೇರ ಅನುಪಾತಕ್ಕ ಎಕ್ಸಾಂಪಲ್. ಓಕೆ, ಸೊ ಅದಾದ್ಮೇಲೆ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿರುವ ಹಣ ಹೆಚ್ಚಿದಂತೆ ಗಳಿಸುವ ಬಡ್ಡಿ ಕೂಡ ಹೆಚ್ಚುತ್ತದೆ. ಸೊ ನೀವು ಕೇಳಿರ್ಬೋದು ನಿಮ್ಮ ಪೇರೆಂಟ್ಸ್ ಮಾತಾಡೋದು, ಒಂದಿಷ್ಟು ಅಮೌಂಟ್ ಅನ್ನ ನೀವು ಅಲ್ಲಿ ಇಟ್ಟಿರ್ತೀರಿ, ಅದಕ್ಕೆ ಬಡ್ಡಿ ಜಾಸ್ತಿ ಬರ್ತಿರ್ತೈತಿ. ಹೌದಾ? ಅದೇ ರೀತಿ ನಿಮ್ಗೆ ಅದು ಜಾಸ್ತಿ ಅಮೌಂಟ್ ಇಟ್ರೆ ಜಾಸ್ತಿ ಬರ್ತೈತಿ, ಕಡಿಮೆ ಅಮೌಂಟ್ ಇದ್ರ ಕಡಿಮೆ ಬಡ್ಡಿ ಬರ್ತೈತಿ. ಇವೆಲ್ಲ ನಿಮ್ಗೆ ಏನಾಗತ್ತ? ನೇರ ಅನುಪಾತಕ್ಕೆ ಒಂದಿಷ್ಟು ಉದಾಹರಣೆಗಳು. ಹೌದಾ? ಅದ್ರ ನೆಕ್ಸ್ಟ್ ಥರ್ಡ್ ಇನ್ನೊಂದೇನಿದೆ ನಿಮ್ಗೆ ಅದೇ ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೇನೆ. ಒಂದು ವಾಹನದ ಜವವು ಹೆಚ್ಚಿದಂತೆ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಬೇಕಾಗುವ ಅವಧಿ ಕಡಿಮೆ ಆಗುತ್ತದೆ. ಅಂದ್ರ ನಿಮಗ ಅರ್ಥ ಆಗೋ ಹಾಗೆ ಅಂದ್ರ ಒಂದು ವೆಹಿಕಲ್ ಅಥವಾ ಒಂದು ನಿಮ್ದ ಬಸ್ಸಿನ ಸ್ಪೀಡ್ ಜಾಸ್ತಿ ಆದದಂಗ ನಿಮ್ಗೆ ಏನಾಗ್ತೈತಿ? ಹೋಗಿ ಮುಟ್ಟುವಂತ ಅವಧಿ. ಫಾರ್ ಎಕ್ಸಾಂಪಲ್ ನೀವು ಒಂದು 30 ನಿಮಿಷದಲ್ಲಿ ನಿಮ್ ಸ್ಕೂಲ್ ಅನ್ನ ಮುಟ್ತಿದ್ರಿ ಅಂದ್ರ ಅವತ್ ಅದ್ರ ಸ್ಪೀಡ್ ಜಾಸ್ತಿ ಇತ್ತಂದ್ರ ನೀವು ಒಂದ್ 20 ನಿಮಿಷದಲ್ಲಿ ಹೋಗಿ ಸ್ಕೂಲ್ ಅನ್ನ ರೀಚ್ ಆಗ್ತೀರಿ. ಓಕೆ, ಸೊ ಅದ್ರದ್ದು ಏನಾಗ್ತೈತಿ? ಸ್ಪೀಡ್ ಕಡಿಮೆ ಇತ್ತಂದ್ರ ನೀವು 30 ನಿಮಿಷದಲ್ಲಿ ಹೋಗಿ ಮುಟ್ಟುವಂತಹ ಒಂದು ಸ್ಕೂಲು 45 ನಿಮಿಷಕ್ಕೆ ಹೋಗಿ ಮುಟ್ತೀರಿ. ಅಂದ್ರೆ ಇದ್ರದ್ದು ಸ್ಪೀಡ್ ಜಾಸ್ತಿ ಆದಂಗ ಇಲ್ಲಿ ಅವಧಿ ಕಡಿಮೆ ಆಗ್ತೈತಿ, ಸ್ಪೀಡ್ ಕಡಿಮೆ ಆದಂಗ ಇಲ್ಲಿ ಅವಧಿ ಜಾಸ್ತಿ ಆಗ್ತೈತಿ. ಇವೆಲ್ಲ ಎದಕ್ಕಂದ್ರ ವಿಲೋಮ ಅನುಪಾತಕ್ಕೆ ಉದಾಹರಣೆಗಳು. ಹೌದಾ? ನೆಕ್ಸ್ಟ್, ಒಂದು ಕೆಲಸವನ್ನು ಮಾಡಲು ಕೆಲಸಗಾರರ ಸಂಖ್ಯೆ ಹೆಚ್ಚಿದಂತೆ ಕೆಲಸವನ್ನು ಮುಗಿಸಲು ಬೇಕಾಗಿರುವ ಅವಧಿ ಕಡಿಮೆಯಾಗುತ್ತದೆ. ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನೀವು ಬಹಳ ಜನ ಇದ್ರ
ಲಘು ಕೆಲಸ ಮುಗಿದ್ ಬಿಡ್ತೈತಿ, ಹೌದಾ, ಬೇಗ ಮುಗಿದ್ ಬಿಡ್ತೈತಿ. ಅದೇ ಕಡಿಮೆ ಜನ ಇದ್ರೆ ಅದೇ ಕೆಲಸವನ್ನ ಲೇಟ್ ಆಗಿ ಮುಗಿಸ್ತೀರಿ, ಹೌದಾ. ನಾನ್ ನಿಮಗ್ ಲಾಸ್ಟ್ ಕ್ಲಾಸ್ ನೊಳಗೂ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನೀವು ಒಂದ್ 5 ಜನ ಕೂಡಿ ನಿಮ್ಮ ಯಾವ್ದು ಸ್ಕೂಲಿನ ಗ್ರೌಂಡ್ ಅನ್ನ ಸ್ವಚ್ಛ ಮಾಡ್ಲಿಕ್ಕೆ ಹೋದ್ರೆ ಅದೇನ್ ಮಾಡ್ಬಿಡ್ತದೆ, ನಿಮ್ಗೆ ಬಹಳ ಹೊತ್ತನ ಟೈಮ್ ತಗೋಬಿಡ್ತೀವಿ. ಅದೇ ಇಡೀ ಕ್ಲಾಸ್ ಸ್ಟೂಡೆಂಟ್ಸ್ ಬಂದು ಸ್ವಚ್ಛ ಮಾಡಿದ್ರೆ ನಿಮಗೊಂದ್ 10 ನಿಮಿಷ ಆಗುದಿಲ್ಲ, ಪಟ್ ಪಟ್ ಎಲ್ಲರೂ ಎಲ್ಲಾ ಸೈಡು ಸ್ವಚ್ಛ ಮಾಡ್ಬಿಡ್ತೀರಿ. ಸೊ ಇವೆಲ್ಲ ಏನಾಗೈತಿ, ಕೆಲಸಗಾರರ ಸಂಖ್ಯೆ ಹೆಚ್ಚಾದಂಗ ಕೆಲಸ ಕಡಿಮೆ ಆಗ್ತೈತಿ, ಹೌದಾ. ಅದೇ ರೀತಿಲಿ ನೋಡ್ರಿ, ಇವೆಲ್ಲ ಎಕ್ಸಾಂಪಲ್ಸ್ ಎದಕ್ ಹಾಗಾದ್ರೆ ನೇರ ಮತ್ತು ವಿಲೋಮ ಅನುಪಾತಕ್ಕ ಉದಾಹರಣೆಗಳು, ಹೌದಾ. ಸೊ ಇದರಲ್ಲಿ ಒಂದಿಷ್ಟು ನಾವೇನ್ ಮಾಡೋಣ ಇವಾಗ, ಇಲ್ಲೊಂದು ಸಿಮ್ಯುಲೇಷನ್ ಇದೆ, ಅದನ್ನ ನೋಡ್ಕೊಂಡ್ ಬಂದು ನಾವೇನ್ ಮಾಡೋಣ, ಅಭ್ಯಾಸವನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಇದನ್ನ ನಿಮಗೆ ಲಾಸ್ಟ್ ಕ್ಲಾಸ್ ತೋರಿಸಿದೆ, ಸಿಮ್ಯುಲೇಷನ್ ಅನ್ನ ತೋರಿಸಿದೆ, ಹೌದಾ. ಸೊ ಇಲ್ಲಿ ಏನಾಗಿದೆ, ಆಸ್ ಸ್ಪೀಡ್ is 60 meter per second, then the time is taken to cover 0 meter in 0 seconds, ಹೌದಾ. ಇಲ್ಲಿ 6 ಮೀಟರ್ ಇದೆ. ಓಕೆ, ಸೊ 6 ಮೀಟರ್ ಇತ್ತಂದ್ರೆ ಅದು ಎಷ್ಟು ನೋಡ್ರಿ, ಸ್ಟಾರ್ಟ್ ಮಾಡ್ತೇನೆ, ಕಾರ್ ಬಹಳ ಸ್ಪೀಡ್ ಹೋಗ್ಬಿಡ್ತೇನೆ, ಹೌದಾ, ಕರೆಕ್ಟಾ. ಸೊ ಇಲ್ಲಿ ನಾನು ಸ್ಪೀಡ್ ಅನ್ನ ಕಡಿಮೆ ಮಾಡ್ತೇನೆ. ಓಕೆ, ಬಹಳ 3 ಮಾಡ್ತೇನೆ. ಅವಾಗ ಎಷ್ಟಂತದ್ದು 7.5 ಸೆಕೆಂಡ್ಸ್ ಅನ್ನ ತಗೋತೈತಿ, ಕಡಿಮೆ ತಗೊಂಡ್ರೆ ಜಾಸ್ತಿ. ಸೊ ಇಲ್ಲಿ ನೋಡ್ರಿ, ನಾನು ರೀಸೆಟ್ ಮಾಡ್ತೇನೆ, ಕಾರನ್ನ ಸ್ಟಾರ್ಟ್ ಮಾಡ್ತೇನೆ, ಅದು ಎಷ್ಟು ಸ್ಲೋ ಆಗಿ ಹೋಗ್ತೈತಿ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಕಾಣಿಸ್ತಾ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ, ಅದೇ ನೀವು ನಾನು ಇಲ್ಲಿ ಇನ್ನು ಪೂರ್ತಿ 1 ಇಟ್ಬಿಟ್ಟೆ ಅಂದ್ರೆ ಪೂರ್ತಿ ಸ್ಲೋ ಆಗಿ ಹೋಗ್ತೈತಿ, ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಅದರದ್ದು ಸ್ಪೀಡ್ ಕಡಿಮೆ ಆದಂಗ ಅಲ್ಲಿ ಏನಾಗ್ತಾ ಇದೆ, ಅದು ಮುಟ್ಟುವಂತಹ ಡಿಸ್ಟೆನ್ಸ್ ಏನ್ ಮಾಡ್ತಾ ಇದೆ, ಲೇಟ್ ಆಗಿ ಹೋಗಿ ಅದು ರೀಚ್ ಆಗ್ತಾ ಇದೆ. ಓಕೆ, ಸೊ ಇದನ್ನೇ ನಾನು ಏನ್ ಮಾಡ್ತೀನಿ, ಈ ಸ್ಪೀಡ್ ಅನ್ನ ಇಲ್ಲಿ ನೋಡ್ರಿ 7 ಮೀಟರ್ ಪರ್ ಸೆಕೆಂಡ್ ಮಾಡಿದೆ, ಅವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಕಾರ್ ಏನಾಗ್ತೈತಿ ನೋಡ್ರಿ, ಫುಲ್ ಸ್ಪೀಡ್ ಒಳಗೆ ಹೋಗ್ತೈತಿ, ಹೌದಾ. ನೀವು ನೋಡುದ್ರೊಳಗ ಅದೇನ್ ಮಾಡ್ತೈತಿ, ಅದ್ರದ್ದು ಡೆಸ್ಟಿನೇಷನ್ ಅನ್ನ ಮುಟ್ತೀನಿ. ಇದು ಯಾವ್ದಕ್ಕೆ ಎಕ್ಸಾಂಪಲ್ ಹೇಳ್ರಿ, ವಿಲೋಮ ಅನುಪಾತಕ್ಕೆ ಇದು ಕೂಡ ಎಕ್ಸಾಂಪಲ್. ಓಕೆ, ಸೊ ಇನ್ನೊಂದಿದೆ ನೋಡ್ರಿ, ಇಲ್ಲಿ ತೋರಿಸ್ತೇನೆ, ಅದು ಜಸ್ಟ್ ನಿಮ್ಗೆ ಗ್ರಾಫ್ ರೀತಿ ತೋರಿಸ್ತಾ ಇದೆ. ಓಕೆ, ಹೌದಾ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, ಇಲ್ಲಿ 3 ಜನ ವ್ಯಕ್ತಿಗಳು ಏನ್ ಮಾಡ್ತಾ ಇದಾರೆ, ಪೇಂಟ್ ಅನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ಗೋಡೆಗೆ ಸುಣ್ಣವನ್ನ ಬಳಿತಾ ಇದ್ದಾರೆ, ಹೌದಾ. ಸೊ ಇಲ್ಲಿ ಏನಾಗ್ತಾ ಇದೆ, ಇಟ್ ಟೇಕ್ಸ್ 4 hours for 6 people to paint a piece. ಇಲ್ಲಿ ಏನಾಗ್ತಾ ಇದೆ, 6 ಜನ ಸೇರಿ 4 ಇದಕ್ಕೆ ಏನಾಗ್ತಾ ಇದೆ, ಇಲ್ಲಿ ಪೇಂಟ್ ಮಾಡ್ಲಿಕ್ಕೆ 4 ಜನ, 4 ತಾಸಿಗೆ 6 ಜನ ಬೇಕಾಗಿದೆ, ಹೌದಾ. ಸೊ ಅದನ್ನೇ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಈ ಗ್ರಾಫ್ ಇದೆಯಲ್ಲ ಅದನ್ನ ಏನ್ ಮಾಡ್ತೇನೆ, ಕಡಿಮೆ ಅವಧಿಯನ್ನ ತಗೊಳ್ತೀನಿ, 2 hours ತಗೋತೇನೆ, ಹೌದಾ. 2 hours ತಗೊಂಡ್ವಿ ಅಂದ್ರೆ ಅದು ಎಷ್ಟು ಬೇಕಾಗ್ತೈತೆ, ಅದಕ್ಕ 12 ಜನ ಬೇಕಾಗ್ತಾರ. ಕಾಣಿಸ್ತಾ ಇದೆ ಇಲ್ಲಿ, 2 ತಾಸಿನಲ್ಲಿ ಆ ಕೆಲಸವನ್ನ ಮುಗಿಸ್ಬೇಕಂದ್ರೆ ಅದಕ್ಕೆ ಎಷ್ಟಾಗ್ತೈತಿ, 12 ಜನ ಬೇಕಾಗ್ತಾರ, ಹೌದಾ. ಅಥವಾ ನಾವು 1 ತಾಸಿಗೆ ಅಂದ್ರೆ ಅದನ್ನ ಇನ್ನೂ ಸ್ವಲ್ಪ ನಾನು ಇದನ್ನ ಏನ್ ಮಾಡ್ತೇನೆ ನೋಡ್ರಿ, 1 ತಾಸು ಅಂದ್ರೆ ನೋಡ್ರಿ ಇಲ್ಲಿ 24 ಜನ ಬೇಕಾಗ್ತಾರ, ಹೌದಾ. ಅದೇ ನೀವು ಇದನ್ನ ಏನ್ ಮಾಡ್ತೀವಿ, ಕಡಿಮೆ ಬಹಳ ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ನಾನು 1 ಸೆಕೆಂಡ್ ನೋಡ್ರಿ, ಅವಧಿ ಜಾಸ್ತಿ ಆದಂಗ ಅಲ್ಲಿ ಜನನು ಕಡಿಮೆ ಆಗ್ತಾರ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ, ಹೌದಾ. ಇಲ್ಲಿ ಕಾಣಿಸ್ತಾ ಇದೆ 7 ತಾಸಿಗೆ ಎಷ್ಟಾಗಿದೆ, ಇಲ್ಲಿ 3 ಜನ ಬೇಕು, 3.43 ಅಂದ್ರೆ ನಮ್ಗೆ ಅಷ್ಟು 3 ಪಾಯಿಂಟ್ ಜನರು ಸಿಗುದಿಲ್ಲ. ಓಕೆ, ಸೊ ಅದನ್ನ ನೋಡ್ರಿ ಎಕ್ಸಾಕ್ಟ್ 3 ತಗೊಂಡ್ ಬರ್ತೀನಿ, ಹೌದಾ. ಎಷ್ಟು ಬೇಕಾಗಬಹುದು, ಹೌದಾ. ಇಲ್ಲಿ ನೋಡ್ರಿ, ಹೌದಾ, ಈ 3 ಜನ, ಹೌದಾ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ವಾವ್ ವಿ ಹ್ಯಾವ್ ನಾಟ್ ಫಿನಿಶ್ಡ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಾವಿಲ್ಲಿ ಏನ್ ಮಾಡ್ತಾ ಇದಾರ, ಅವರು 8 ತಾಸು ಬೇಕಾಗಿದೆ ಇವ್ರಿಗೆ, 3 ಜನಕ್ಕ ಈ ಒಂದು ಪೇಂಟ್, ಈ ಒಂದು ಗೋಡೆಗೆ ಸುಣ್ಣವನ್ನ ಬಳಿಲಿಕ್ಕೆ 8 ತಾಸು ಬೇಕಾಗ್ತೈತಿ. ಇವೆಲ್ಲ ಏನಾಗತ್ತಂದ್ರ ಈ ವಿಲೋಮ ಅನುಪಾತಗಳು, ಹೌದಾ. ಸೊ ಇವಾಗ ನಾವೇನ್ ಮಾಡೋಣ, ಒಂದಿಷ್ಟು ಎಕ್ಸಾಂಪಲ್ಸ್ ಗಳಿಗೆ ನೋಡೋಣ. ಸೊ ಎಕ್ಸಾಂಪಲ್ಸ್ ಏನಿದೆ, ಎಕ್ಸಾಂಪಲ್ಸ್ ಮೀನ್ಸ್ ಅಭ್ಯಾಸ, ಹೌದಾ. 11.1 ಅಭ್ಯಾಸ, ಅಭ್ಯಾಸ 11.1 ಅಂತ ಇದೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ, ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ. ಓಕೆ,
ಅಲ್ಲೇ ನಿಲ್ದಾಣದ ಬಳಿ ಏನಾಗಿದೆ ಕಾರಿನ ಶುಲ್ಕವು ಏನಾಗಿದೆ ಒಂದು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಅಂತ. ಈಗ 4 ಗಂಟೆ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಂದ್ರ ಅಲ್ಲಿ ಎಷ್ಟು ಕಟ್ಬೇಕು? ಹಾಗಾದ್ರೆ 60 ರೂಪಾಯಿನ ಕಟ್ಬೇಕು. ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡ್ತಾ ಹೋಗಿ ನೀವು. ಆಮೇಲೆ ಇನ್ ಕೇಸ್ 8 ಗಂಟೆ ನಿಲ್ಸಿದ್ವಿ ಅಂದ್ರ 100 ರೂಪಾಯಿ. 12 ಗಂಟೆ ನಿಲ್ಸಿದ್ವಿ ಅಂದ್ರೆ ಎಷ್ಟಾಗತ್ತ? 140. 24 ಗಂಟೆಗಳ ಅವಧಿ ಇದನ್ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ? 180. ಹೌದಾ? ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಎಂದು ಪರೀಕ್ಷಿಸಿ ಅಂತ ಇದೆ. ಓಕೆ, ಸೊ ನಾನು ಏನ್ ಮಾಡ್ತೇನೆ? ಫಸ್ಟ್ ಒನ್, ನಿಲುಗಡೆಯ ಶುಲ್ಕ ಎಷ್ಟಾಗಿರ್ಬಹುದು? ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ. ಓಕೆ, ಅದೇ ನೀವು ಅವಧಿ, ಹೌದಾ, ವಾಯ್ ಆಗಿರಲಿ, ವಾಯ್ ಆಗಿರಲಿ. ಹೌದಾ? ನಮ್ಗಿಲ್ಲೇ ಈ ಒಂದು ಅನುಪಾತಕ್ಕ ಅಂದ್ರೆ ಒಂದು ಸ್ಥಿರಾಂಕವಿದೆ, ಅದನ್ನ ನಾವ್ ಏನಂತ ಯೂಸ್ ಮಾಡ್ತೀವಿ? ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಕೆ ಅಂತ ಯೂಸ್ ಮಾಡ್ತೀವಿ. ಹೌದಾ? ಹಾಗಾದ್ರೆ ಇವೆಲ್ಲ ಸ್ಥಿರಾಂಕಗಳು ಕರೆಕ್ಟ್ ಅದಾವಿಲ್ಲ ಅಂತ ಹೇಳಿ ಒಂದ್ಸಲ ನಾವು ಚೆಕ್ ಮಾಡೋಣ ಅಂತ. ಓಕೆ, ಸೊ ಇಲ್ಲಿ ಏನಾಗಿದೆ? 60 ರೂಪಾಯಿಗೆ ಎಷ್ಟು? 4 ತಾಸು. ಸೊ ಎಷ್ಟಾಗತ್ತಿದು? 4 4 ಒಂದ್ಲೆ 4. ಸೊ 4 ಒಂದ್ಲೆ 4, ಇದೆಷ್ಟಾಯ್ತು? 4 5 20 ಆಯ್ತು. ಓಕೆ, ಸೊ 60 ನೋಡ್ರಿ ಅಲ್ಲೇ ಏನಾಗಿತ್ತು ನಿಮ್ಗೆ? 15 4 60, 4 15 60 ಆಯ್ತು. ಸೊ ಫಸ್ಟ್ ಎಷ್ಟು ಬಂತು ಆನ್ಸರ್? ನಮಗೆ 15 ಬಂತು. ಇದನ್ನ ನಾನು K1 ಅಂತ ಇಟ್ಕೋತೀನಿ. ಹೌದಾ? ಅದೇ ರೀತಿ ನಾನು K2 ಅಂತ ಮಾಡ್ತೇನೆ ನೋಡ್ರಿ. K2 ಅಂದ್ರೆ ಇದೆ, ಎರಡನೇದನ್ನ ತಗೋಬೇಕಲ್ಲಿ. ಎರಡನೇದ್ ಏನಿದೆ? 100 ಡಿವೈಡೆಡ್ ಬೈ 8 ಇದೆ. ಅಂದ್ರ 8 ತಾಸಿಗೆ 100 ರೂಪಾಯಿ ಇದೆ. ಹೌದಾ? ಹಾಗಾದ್ರೆ ಇದೇನ್ ಕಟ್ತಾ ಹೊಡಕ್ ಬರ್ತೈತೆ ನೋಡ್ರಿ? 8 ಒಂದ್ಲೆ 8 20 ಆಯ್ತು. ಪಾಯಿಂಟ್ ಒಳಗ್ ಬರ್ತೈತಿ. ಓಕೆ, ನೋಡೋಣ. 8 ಒಂದ್ಲೆ 8, ಹೌದಾ, 20 ಆಯ್ತು. 8 2 16, ಪಾಯಿಂಟ್ 8 5 40. ಹೌದಾ? ಸೊ ಎಷ್ಟಾಯ್ತು ನಮ್ಗಿಲ್ಲೇ? 15 ಬಂತು. ಇಸ್ ನಾಟ್ ಈಕ್ವಲ್ ಟು 12.5. ಇದೇ ರೀತಿ ನಮ್ಗೆ ಅವೆಲ್ಲ ಈಕ್ವಲ್ ಬರುತ್ತಿಲ್ಲ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ? ಶುಲ್ಕ ಮತ್ತು ಅವಧಿ ಸ್ಥಿರಾಂಕವಾಗಿಲ್ಲ, ಬೇರೆ ಬೇರೆ ಬಂತಿಲ್ಲ. 15 ಬಂತು, ಇಲ್ಲಿ 12.5 ಬಂತು. ನೆಕ್ಸ್ಟ್ ನೋಡ್ರಿ, ಎಷ್ಟಿದೆ? 140 12 ಇದೆ, ಅದು ಕೂಡ ಚೇಂಜ್ ಬರ್ತೈತಿ. 180 24 ಇದೆ, ಅದು ಕೂಡ ನಮ್ಗೆ ಚೇಂಜ್ ಬರ್ತೈತಿ. ಹೌದಾ? ಇವೆಲ್ಲ ನಮ್ಗೆ ಏನಾಗ್ತೈತಿ? ಹಾಗಾದ್ರೆ ಈಗ ಏನಾಗ್ತದೆ ನಮ್ಗೆ? ಇವು ಶುಲ್ಕ ಮತ್ತು ಅವಧಿಗಳು, ಶುಲ್ಕ ಮತ್ತು ಅವಧಿಗಳು ಸ್ಥಿರವಾಗಿಲ್ಲ. ಸ್ಥಿರವಾಗಿಲ್ಲ. ಯಾಕೆ ಸ್ಥಿರವಾಗಿಲ್ಲ ಅನ್ನತ್ತೇವ್ ನಾವು? ಆನ್ಸರ್ ನಮ್ಗೆ ಏನಾಗ್ತಾ ಇದೆ? ಇಲ್ಲಿ ಕರೆಕ್ಟ್ ಬಂದಿಲ್ಲ, ಸೇಮ್ ಬಂದಿಲ್ಲ. ಇಲ್ಲಿ 15 ಬಂದಿದೆ ಅಂದ್ರೆ ಇಲ್ಲಿ ಕೂಡ ನಮ್ಗೆ ಏನಾಗ್ಬೇಕಿತ್ತು? 15 ಬರ್ಬೇಕಿತ್ತು. ಬಟ್ ಅದು 15 ಬರ್ಲಿಲ್ಲ. ಇಲ್ಲಿ ನೋಡ್ರಿ 12.5 ಬಂತು. ಮತ್ ನೆಕ್ಸ್ಟ್ ಕೂಡ ಚೇಂಜ್ ಆಗ್ತಿದೆ. ಹಾಗಾಗಿ ಇವು ಸ್ಥಿರವಾಗಿಲ್ಲ ಅಂತ ಅರ್ಥ. ಹೌದಾ? ನಾನು ನಿಮ್ಗೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟೆ, ನಿಮ್ಗೆ ಒಂದು ಮೋಟಿವೇಶನಲ್ ಸ್ಟೋರಿ ಹೇಳಿದ್ದೆ, ಮನಸ್ಸು ಸ್ಥಿರವಾಗಿರ್ಬೇಕು ಅಂತೇಳಿ. ಸ್ಥಿರವಾಗಿರ್ಬೇಕಂದ್ರೆ ಒಂದೇ ಸಮ ಇರ್ಬೇಕು. ಇಲ್ಲಿ ನೋಡ್ರಿ ಸೇಮ್ ಇಲ್ಲ. ಹೌದಾ? ಸೊ ನಿಮ್ಗೆ ಈಗ ಏನ್ ಮಾಡ್ತಾ ಇದ್ರಿ? ಕ್ಲಾಸ್ ಕೇಳ್ತಾ ಇದ್ದೀರಿ. ಇವಾಗ ಏನ್ ಮಾಡ್ತಿದ್ರಿ? ಆಲ್ಮೋಸ್ಟ್ ಸ್ಯಾಟರ್ಡೆ ಬೇರೆ, ಮೇಡಮ್ ಎಷ್ಟೊತ್ತಿಗೆ ಕ್ಲಾಸ್ ಮುಗಿಸ್ತಾರೋ, ನಾವ್ ಎಷ್ಟೊತ್ತಿಗೆ ಮನಿಗ್ ಹೋಗ್ತೇವೋ, ಈ ರೀತಿ ವಿಚಾರಗಳು ನಿಮ್ಗ ಬರ್ತಿರ್ತಾವ. ಹೌದಾ? ಕರೆಕ್ಟಾ ನಾ ಹೇಳುದು? ಸೊ ನೀವೀಗ ಏನ್ ಮಾಡ್ತಿದ್ರಿ? ಸ್ಟಡಿ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅಷ್ಟ ಮನಸ್ಸು ಇರುವುದಿಲ್ಲ. ಆಲ್ರೆಡಿ ಎಲ್ಲಾರ್ದು ಒಬ್ಬೊಬ್ರದ್ದು ಮನಿಗ್ ಹೋಗ್ಬೇಕಂತ ಇರ್ತೈತಿ, ಅಥವಾ ಮನಿಗ್ ಹೋಗಿ ಮತ್ತೇನೇನೋ ಪ್ಲಾನ್ಸ್ ಗಳಿರ್ತಾವ. ಹಾಗಾಗಿ ನಾನ್ ಹೇಳಿರೋ ಹಾಗೆ ಮನಸ್ಸು ಸ್ಥಿರವಾಗಿರ್ಬೇಕು. ನಾವ್ ಎಲ್ಲಿ ಇರ್ತೇವೆ ಅಲ್ಲೇ ಇರ್ಬೇಕು. ಹೌದಾ? ಸೊ ನಾವಿಲ್ಲಿ ಜಸ್ಟ್ ನಾವೇನ್ ಮಾಡಿರ್ತೀವಿ? ಶರೀರವನ್ನ ಕೂಡ್ಸಿರ್ತೀವಿ, ನಮ್ ಮನಸ್ಸು ಎಲ್ಲಾ ಕಡೆ ಅಡ್ಡಾಡಿ ಬರ್ತಾ ಇರ್ತೈತಿ. ಹೌದಾ? ಸೊ ಹಾಗಾದ್ರೆ ಇದೇನಾಯ್ತು? ಫಸ್ಟ್ ಒನ್ ಮುಗಿತಾ? ಸೊ ಸೆಕೆಂಡ್ ಒನ್ ನೋಡೋಣ ಅಂತ. ಸೆಕೆಂಡ್ ಒನ್ ಏನಿದೆ? ಬಣ್ಣದ ಮಿಶ್ರಣವೊಂದನ್ನು ಒಂದು ಭಾಗ ಕೆಂಪು ವರ್ಣದ ದ್ರವ್ಯ ಮತ್ತು 8 ಭಾಗ ಆಧಾರ ದ್ರವಕದೊಂದಿಗೆ ಸೇರಿಸಿ ತಯಾರಿಸಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನು ಕಂಡುಹಿಡಿಯಿರಿ. ಅಲ್ಲೇ ನಿಮ್ಗೊಂದು ಏನಾಗಿದೆ? ಚಾರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡ್ರಿ. ವರ್ಣ ದ್ರವ್ಯದ ಭಾಗ, ಆಧಾರ ದ್ರವಕದ ಭಾಗ ಅಂತ ಇದೆ. ಅಲ್ಲಿ ಏನಾಗಿದೆ? ನಾವು ಆ ಬಿಟ್ಟ ಸ್ಥಳವನ್ನ ತುಂಬಬೇಕು. ಸೊ ನಾವ್ ಒಂದ್ 2 ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಹೌದಾ? ಸೊ ಸೆಕೆಂಡ್ ಒನ್ ಏನಿದೆ ಹಾಗಾದ್ರೆ ನಮ್ಗೆ?
ಸೆಕೆಂಡ್ ಒನ್ ಆಧಾರ ದ್ರಾವಕದ ಭಾಗ. ಆಧಾರ ದ್ರಾವಕದ ಭಾಗ ಇಸ್ ಈಕ್ವಲ್ ಟು ಎಕ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಆಧಾರ ದ್ರಾವಕದ ಭಾಗ ಇಸ್ ಈಕ್ವಲ್ ಟು ಎಕ್ಸ್. ವರ್ಣ ದ್ರವ್ಯದ ಭಾಗ ಇಸ್ ಈಕ್ವಲ್ ಟು ವೈ ಅಂತ ಆಯ್ತು. ಓಕೆ, ಸೊ ಹಾಗಾದ್ರೆ ಅಲ್ಲಿ ಏನಾಗಿದೆ, ಆಧಾರ ದ್ರಾವಕದ ಭಾಗ ಅಂದ್ರೆ ಎಷ್ಟಾಯ್ತು, ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬರ್ಬೇಕು, ಕೆ ಅಂತ ಬರ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಅಂದ್ರೆ ಎಷ್ಟಿದೆ, 8 ಇದೆ, ವೈ ಅಂದ್ರೆ 1 ಇದೆ, ಇಸ್ ಈಕ್ವಲ್ ಟು ಕೆ ಅಂತ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ನಮ್ಗೆ ಏನಾಯ್ತು, ಕೆ ಇಸ್ ಈಕ್ವಲ್ ಟು ಎಷ್ಟು ಬಂತು, ನಮ್ಗೆ 8 ಬಂತು. ಸ್ಥಿರಾಂಕವಾಗಿ ಏನ್ ಬಂದಿದೆ, ನಮ್ಗೆ 8 ಬಂದಿದೆ. ಈ ಸ್ಥಿರಾಂಕವನ್ನ, ಕಾನ್ಸ್ಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವ ಕೋಷ್ಟಕದಲ್ಲಿ ಆ ಒಂದು ಸ್ಥಳವನ್ನ ಫಿಲ್ ಮಾಡ್ಬೇಕು. ಹಾಗಾದ್ರೆ ಸೆಕೆಂಡ್ ನೋಡ್ರಿ, ಆಧಾರ ದ್ರಾವಕದ ಭಾಗ ಗ್ಯಾಪ್ ಇದೆ, ಅಲ್ಲಿ ಯಾವುದೇ ನಂಬರ್ಸ್ ಅನ್ನ ಕೊಟ್ಟಿಲ್ಲ. ವರ್ಣ ದ್ರವ್ಯದ ಭಾಗ 4 ಅಂತ ಕೊಟ್ಟಿದ್ದಾರೆ. ಈ 8ಅನ್ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ಮಾಡ್ತೇನೆ ನೋಡ್ರಿ, ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಕೆ ಅಂತ ಇತ್ತು. ಹೌದಾ? ಎಕ್ಸ್ ಬೈ ವೈ ಅಂದ್ರೆ ನಮ್ಗೆ ಎಷ್ಟಿದೆ, ಇಲ್ಲಿ 4 ಇದೆ. ಹೌದಾ? ಇಸ್ ಈಕ್ವಲ್ ಟು ಕೆ ಅಂದ್ರೆ ಎಷ್ಟು ಬಂದಿದೆ ನಮ್ಗೆ, ಇಲ್ಲಿ 8 ಬಂದಿದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 8 4 5, ಇಲ್ಲಿ ಈ ಕಡೆ ಹೋಗ್ಬಿಡ್ತಿತ್ತು ನಮ್ಗೆ ಎಕ್ಸ್ ಅನ್ನ ಕಂಡು ಹಿಡಿಬೇಕಾದ್ರೆ. 8 4 ಎಷ್ಟಾಯ್ತು, 32 ಬಂತು. ಹಾಗಾದ್ರೆ ಆ 4 ಇದೆಯಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 4 ಕೋಷ್ಟಕ ಇದೆಯಲ್ಲ, ಅದ್ರ ಕೆಳಗ್ ನೀವ್ ಎಷ್ಟು ಅಂತ ಬರಿಬೇಕು, ಇವಾಗ 32 ಅಂತ ಬರಿಬೇಕು. ಹೌದಾ? 32 ಅಂತ ಬರಿಬೇಕು. ಕರೆಕ್ಟಾ? ಅರ್ಥ ಆಯ್ತಾ ಇದು? ಸೊ ಇನ್ನೊಂದು ನೋಡೋಣ ಇಲ್ಲಿ. ಸೊ ಇವಾಗ ಏನಾಯ್ತು, ಅಗೇನ್ ಮತ್ ನಾನು ಏನ್ ಮಾಡ್ತೇನೆ, ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 8 ಅಂತ ತಗೊಂಡೆ. ಹೌದಾ? ಇವಾಗ ಏನಾಯ್ತು, ಎಕ್ಸ್ ಬೈ ವೈ ಅಂದ್ರೆ ಏನಿದೆ ಇಲ್ಲಿ ನಮ್ಗೆ, ವೈ ಅಂದ್ರೆ ಎಷ್ಟಿದೆ, 7 ಇದೆ ನೋಡ್ರಿ. ಇವಾಗ ಆಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ರಿ ಕೋಷ್ಟಕವನ್ನ, ಅಂದ್ರೆ ನಿಮಗ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಸೊ ಅಲ್ಲಿ ಏನಾಗಿದೆ, 7 ಇದೆ. ಹೌದಾ? 7 ಇಸ್ ಈಕ್ವಲ್ ಟು ಇಲ್ಲಿ 8 ಇದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ನಾ ಮತ್ತೆ ಏನ್ ಮಾಡ್ಬೇಕು, ಈ 7 ಮತ್ತೆ 8ಅನ್ನ ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಅವಾಗ ಏನಾಗ್ತೈತಿ, 7 8 56. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು, 56 ಬಂತು. ಸೊ ಅಲ್ಲಿ ಏನಾಗತ್ತೆ ನಿಮ್ಗೆ, ಆ ಕೋಷ್ಟಕವನ್ನ 56 ಅಂತ ಹೇಳಿ ನೀವು ತುಂಬಬೇಕು. ಅರ್ಥ ಆಯ್ತಾ ಇದು? ಸೊ ಇದು ನಮ್ಮ ಏನಾಗ್ತಾವಂದ್ರ ಅಭ್ಯಾಸ 11.1ರಲ್ಲಿ ಬರ್ತಕ್ಕಂತ ಒಂದಿಷ್ಟು ಮೇನ್ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಗಳನ್ನ ಹೇಳಿದೆ. ಹೌದಾ? ಅಲ್ಲಿ ಸ್ಥಿರಾಂಕಗಳು ಎಕ್ಸ್ ಬೈ ವೈ ಅಂದ್ರೆ ಎಷ್ಟು ಬರ್ತೈತಿ, ಕೆ ಅಂತ ಬರ್ತೈತಿ. ಇನ್ ಕೇಸ್ ಸಮ್ ಟೈಮ್ ಎಕ್ಸ್ ಇಂಟು ವೈ ಅಂತಂದ್ರೂ ಅದೇನಾಗಿರ್ಬೇಕು, ನಮ್ಗೆ ಕೆ ಬರ್ಬೇಕು. ಅಂದ್ರೆ ಇವೆಲ್ಲ ಏನಾಗತ್ತಂದ್ರ ಅನುಪಾತದ ಸ್ಥಿರಾಂಕಗಳು, ನೇರ ಅನುಪಾತದ ಸ್ಥಿರಾಂಕಗಳು ಹೌದು, ಆಮೇಲೆ ವಿಲೋಮ ಅನುಪಾತದ ಸ್ಥಿರಾಂಕಗಳು ಕೂಡ ಹೌದು ನಮ್ಗೆ. ಹೌದಾ? ಅದೇ ರೀತಿ ಈಗ 11.2 ನೋಡೋಣ. ಅಲ್ಲಿ ಕೂಡ ಅದು ಯಾವ್ದಕ್ಕ ರಿಲೇಟೆಡ್ ಇದೆ ಅಂದ್ರೆ ವಿಲೋಮ ಅನುಪಾತಕ್ಕ ರಿಲೇಟೆಡ್ ಇದೆ. ಅಂದ್ರೆ ನಾನು ಆಲ್ಮೋಸ್ಟ್ ಇವತ್ತು ಈ ಪಾಠವನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದಾ? ಹೌದಾ? ಸೊ ಇಲ್ಲಿ ಏನಾಗಿದೆ, ಹಾಗಾದ್ರೆ ವಿಲೋಮ ಅನುಪಾತಕ್ಕೆ ನಾನು ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೇನೆ. ಹೌದಾ? ಒಂದ್ ಸೆಕೆಂಡ್. ಅಭ್ಯಾಸ ಜಸ್ಟ್ ಅಲ್ಲಿ ಏನಾಗಿದೆ, ಯಾವ್ದಿದೆ ಅದಕ್ಕ ನೀವೇನ್ ಮಾಡ್ಬೇಕು, ವಿಲೋಮ ಇದೆಯೋ ಅಥವಾ ನೇರ ಇದೆ ಅನ್ನೋದನ್ನ ಜಸ್ಟ್ ಬರಿಬೇಕಷ್ಟೇ. ಹೌದಾ? ಅದಿಷ್ಟಾತಂದ್ರೆ ಇದು ಅಭ್ಯಾಸ ಕಂಪ್ಲೀಟ್ ಆಗ್ತದೆ ನಮ್ಗೆ. ಹೌದಾ? ಸೊ ಅದ್ರೊಳಗೆ ಫಸ್ಟ್ ಒನ್ ಏನಿದೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿವೆ? ಹೌದಾ? ಅಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ನಾವು 1 by 1 ಓದ್ತಾ ಹೋಗ್ತೀನಿ. ಅದು ನೇರ ಅನುಪಾತದಲ್ಲಿದೆಯೋ ಅಥವಾ ವಿಲೋಮ ಅನುಪಾತದಲ್ಲಿದೆಯೋ ಅಂತ ನೀವು ನನ್ಗೆ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಒನ್ ಇದೆ, ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ. ಇದು ಯಾವುದಕ್ಕೆ ಎಕ್ಸಾಂಪಲ್? ಇದು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಹೌದಾ? ಕೆಲಸಗಾರ ಜಾಸ್ತಿ ಆದಂಗ ಅಲ್ಲಿ ಏನಾಗ್ತೈತಿ, ಕೆಲಸ ಕಡಿಮೆ ಆಗ್ತೈತಿ. ಅಂದ್ರೆ ಇದೇನ ಯಾವ್ದಕ್ಕ ಉದಾಹರಣೆ ಇದು? ಇದು ವಿಲೋಮ ಅನುಪಾತ, ಇನ್ವರ್ಸ್ ಪ್ರಪೋರ್ಷನ್. ಹೌದಾ? ಸೆಕೆಂಡ್ ಒನ್,
ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಏನಾಗತ್ ನೋಡ್ರಿ ಇದು. ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ, ಇದು ಎಕ್ಸಾಂಪಲ್ ನಾನು ಆವಾಗ ಏನಾಗಿದ್ದೆ ವಿಲೋಮ ಅನುಪಾತ ಕೊಟ್ಟಿದ್ದೆ. ಬಟ್ ಇಲ್ಲಿ ಏನಾಗಿದೆ, ಇದು ಏಕರೂಪ ಜವ ಅಂತ ಕೊಟ್ಟಿದ್ದಾರೆ. ಏಕರೂಪ ಜವ ಅಂದ್ರೆ ಒಂದೇ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ. ಅದು ಒಂದೇ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಅಂದ್ರೆ ಅದು ಅದೇ ಸ್ಪೀಡ್ ನಲ್ಲಿ ಅದೇ ಟೈಮ್ ಅನ್ನೋದು ಮೇಂಟೈನ್ ಮಾಡ್ತೈತಿ. ಸೊ ಇದು ಯಾವ್ದಕ್ಕ ಉದಾಹರಣೆ, ಇದು ನೇರ ಅನುಪಾತಕ್ಕ, ಡೈರೆಕ್ಟ್ ಪ್ರಪೋರ್ಷನ್ಗೆ ಇದು ಎಕ್ಸಾಂಪಲ್. ನೆಕ್ಸ್ಟ್ ಥರ್ಡ್ ಒನ್, ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ. ಹೌದಾ. ಸೊ ನೀವ್ ಎಲ್ರು ಆಲ್ಮೋಸ್ಟ್ ಈ ಕಡೆ ರೈತರ ಗೊತ್ತೇ ಇರ್ಬೋದು, ನಿಮ್ ಹೊಲ ಆಗಿಲ್ಲ. ಸೊ ಇಲ್ಲಿ ಏನಾಗ್ತಿದೆ, ನಾವ್ ಎಷ್ಟು ಬೆಳೆ ಬೆಳೆದಿರ್ತೇವಿ ಅಷ್ಟು ನಮ್ಗೆ ಏನಾಗ್ತಿದೆ, ಎಷ್ಟು ನಾವು ಇದನ್ನ ಏನ್ ಮಾಡಿರ್ತೇವೆ. ಫಾರ್ ಎಕ್ಸಾಂಪಲ್ ಇದೊಂದು 1 ಎಕರೆ ಜಮೀನು ಅಂತ ತಿಳ್ಕೊರಿ. ನೀವ್ ಇಲ್ಲೆಲ್ಲವನ್ನ ಬೀಜ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಹುಟ್ಟಿ ಬಿಟ್ಟಿರ್ತಾವ. ಹೌದಾ. ಸೊ ಅದೇನಾಗ್ತದೆ, ನಮ್ಗೆ ಅದ್ ಎಷ್ಟು ನಾವು ಬೀಜವನ್ನ ಹಾಕಿರ್ತೀವಿ. ಸಮ್ ಟೈಮ್ ನಿಮ್ಗೆ ಅನಿಸ್ಬೋದು, ಮೇಡಮ್ ನಾವು ಒಂದಿಷ್ಟು ಬೀಜಗಳು ನಮ್ಗೆ ಹುಟ್ಟಿರೋದಿಲ್ಲ. ಹೌದಾ. ಸೊ ಅಲ್ಲಿ ಏನಾಗ್ತಿದೆ ನಮ್ಗೆ, ಸಮ್ ಟೈಮ್ ಏನೋ ಬೀಜದ ಫಾಲ್ಟ್ ಇರ್ಬೋದು, ಏನೋ ಇರ್ಬೋದು, ಆ ಒಂದು ಜಾಗದಲ್ಲಿ ಹಾಕಿ ಅದು ಬಿಡ್ರಿ. ಬಟ್ ಅಲ್ಲಿ ನಾವು ಎಷ್ಟ್ ಹಾಕಿರ್ತೀವಿ ಅಷ್ಟಂತೂ ಬೆಳೆ ಬಂದೇ ಬರ್ತೈತಲ್ಲ. ಸೊ ಇದು ಯಾವ್ದಕ್ಕ ಉದಾಹರಣೆ ಹೇಳ್ರಿ, ನೇರ ಅನುಪಾತಕ್ಕ ಉದಾಹರಣೆ. ಹೌದಾ. ನೇರ ಅನುಪಾತಕ್ಕ ಉದಾಹರಣೆ. ಓಕೆ, 4. ನೆಕ್ಸ್ಟ್ 4 ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವ. ಓಕೆ. ಸೊ ಇವಾಗ ಏನಾಯ್ತು, ಈ ಒಂದು 2ನೇ ಕ್ವಶನ್ಗೆ ನಾವು ನೇರ ಅಂತ ಬರ್ದಿವಿ. ಬಟ್ ಇದಕ್ ನಾನು ಏನ್ ಮಾಡ್ತೇನೆ, ವಿಲೋಮ ಅಂತ ಬರಿತೇನೆ. ಯಾಕಂದ್ರೆ ನನ್ಗಿಲ್ಲೇ ಏಕರೂಪ ಜವ ಅಂದಿಲ್ಲ ಅವರು. ಇಲ್ಲಿ ಏಕರೂಪ ಜವ ಇದ್ದಕ್ಕೆ ಇದೇನಾಯ್ತು, ನೇರ ಅನುಪಾತ ಆಯ್ತು. ಇಲ್ಲಿ ಓನ್ಲಿ ಬರೇ ಜವ ಅಂತಿರೋದಕ್ಕ ಇದು ಯಾವಾಗಾದ್ರೂ ಸ್ಪೀಡ್ ಚೇಂಜ್ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಹಾಗಾಗಿ ಇದೇನು ವಿಲೋಮ ಅನುಪಾತ. ನೆಕ್ಸ್ಟ್ 5ನೇದು, ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ. ಹೌದಾ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶವನ್ನ ತಗೊಳ್ಳೋಣ. ಹೌದಾ. ಇಲ್ಲಿ ಭಾರತ ದೇಶದಲ್ಲಿ ಈ ಭೂಮಿ ಏನು ಎಷ್ಟು ಭೂಮಿ ಇದೆ ಅದರಷ್ಟೇ ನಮ್ಗೆ ಏನಾಗ್ತಿದೆ, ಜನಸಂಖ್ಯೆ ಇದೆ ಏನೋ. ಹೌದಾ. ಅಥವಾ ನಿಮಗೆ ಇನ್ನೊಟ್ಟು ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10,000 ಜನ ಇದ್ರೆ 10,000 ಜನಕ್ಕೂ ಸಮನಾಗಿ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೇನೋ ಇಲ್ಲ. ಹೌದಾ. ಬರೀ ನಿಮ್ಮ ಊರಲ್ಲೇ ತಗೋರಿ ನೀವು, ಏನಾಗ್ತಿದೆ, ಒಂದಿಷ್ಟು ಜನದ್ದು ಜಾಸ್ತಿ ಹೊಲ ಇರ್ಬೋದು, ಒಂದಿಷ್ಟು ಜನದ್ದು ಹೊಲ ಕಡಿಮೆ ಇರ್ಬೋದು, ಒಂದಷ್ಟು ಜನಕ್ಕೆ ಹೊಲಾನೇ ಇಲ್ಲ. ಹೌದಾ. ನೀವು ಈ ರೀತಿ ಎಕ್ಸಾಂಪಲ್ಸ್ ಗಳನ್ನ ನೋಡಿರ್ಬೋದು. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಭೂಮಿ ಇರುವಂತಹ ಭೂಮಿ, ಫಾರ್ ಎಕ್ಸಾಂಪಲ್ ನಾವು ಒಂದು ರಾಷ್ಟ್ರದ ತಗೊಳ್ಳೋಕ್ಕಿಂತ ನಿಮ್ಮ ಊರಿಗೆ ಎಕ್ಸಾಂಪಲ್ ಅನ್ನು ತಗೋರಿ. ಹೌದಾ. ಸೊ ಅಲ್ಲಿ ಎಲ್ಲರಿಗೂ ಸಮನಾಗಿದೇನೋ ಹೊಲ ಇಲ್ಲ, ಬೇರೆ ಬೇರೆ ಆಗಿದೆ. ಒಬ್ರಿಗೆ ಜಾಸ್ತಿ ಇದೆ, ಒಬ್ರಿಗೆ ಕಡಿಮೆ ಇದೆ, ಒಬ್ರಿಗೆ ಇಲ್ವೇ ಇಲ್ಲ. ಹೌದಾ. ಹಾಗಾದ್ರೆ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಹೇಳ್ರಿ, ವಿಲೋಮ ಅನುಪಾತಕ್ಕೆ ಎಕ್ಸಾಂಪಲ್. ವಿಲೋಮ ಅನುಪಾತಕ್ಕೆ ಎಕ್ಸಾಂಪಲ್. ಕರೆಕ್ಟಾ. ಸೊ ಹಾಗಾದ್ರೆ ಇವೆಲ್ಲ ನಮ್ಗೆ ಏನಾಗತ್ತೆ ಹೇಳ್ರಿ, ನೇರ ಮತ್ತು ಈ ವಿಲೋಮ ಅನುಪಾತದಲ್ಲಿ ಬಹಳ ಆಪರಿ ಏನು ಡಿಫಿಕಲ್ಟ್ ಏನಾಗ್ತದೆ ನಮ್ಗೆ ಪ್ರಾಬ್ಲಮ್ಸ್ ಗಳಿಲ್ಲ. ಜಸ್ಟ್ ನಾವು ಈ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋದ್ರೆ ಸಾಕು. ಓಕೆ. ಸೊ ಇಲ್ಲಿಗೆ ಏನಾಯ್ತು, ಇದು ನೇರ ಮತ್ತು ವಿಲೋಮ ಅನುಪಾತ ಅನ್ನುವಂತ ಒಂದು ನಿಮ್ಮ ಟಾಪಿಕ್ ಮುಕ್ತಾಯವಾಯ್ತು. ಇದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಗಳದಾವ, ಅವನ್ನೆಲ್ಲ ನೀವೇ ಸಾಲ್ವ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ರಿ, ನಾನು ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೇನೆ. ಓಕೆ. ಸೊ ಹಾಗಾದ್ರೆ ಇದು ಏನಾಯ್ತು, ನಮ್ದು ನೇರ ಮತ್ತು ವಿಲೋಮ ಅನುಪಾತ ನಮ್ದು ಈ ಟಾಪಿಕ್ ಇಲ್ಲಿಗೆ ಮುಗೀತು. ಓಕೆ. ಸೊ ಇದ್ರ ಮೇಲೆ ಒಂದಿಷ್ಟು ನಾವೇನ್ ಮಾಡ್ತೀನಿ, ರಸಪ್ರಶ್ನೆಗಳು MCQ ಟೆಸ್ಟ್ ಅನ್ನ ನಾನು ತಗೊಳ್ತೀನಿ. ಓಕೆ. ನೀವು ಲಾಸ್ಟ್ ಕ್ಲಾಸ್ ಒಳಗೆ ನೋಡಿದ್ರಲ್ಲ, ಎಲ್ಲ ಆನ್ಲೈನ್ MCQ ಟೆಸ್ಟ್ ಅನ್ನ ನೋಡಿದ್ರಿ. ಓಕೆ. ಸೊ ಅದೇ ರೀತಿ ನಾವು ಒಂದಿಷ್ಟು ಜಸ್ಟ್ MCQ ಟೆಸ್ಟ್ ಅನ್ನು 10 ಇದ್ರ ರಿಲೇಟೆಡ್ ಇರುವಂತ MCQ ಕ್ವಶನ್ಸ್ ಗಳನ್ನ ತರ್ತೀನಿ. ನೀವೇನ್ ಮಾಡ್ರಿ, ಅದಕ್ಕೆ ಆನ್ಸರ್ ಅನ್ನ ಹೇಳ್ಬೇಕು. ಜಸ್ಟ್ ಆಪ್ಷನ್ ಇರ್ತಾವ, ನೀವೇನ್ ಮಾಡ್ಬೇಕು, ಆನ್ಸರ್ ಹೇಳ್ಬೇಕು. ನೋಡೋಣ, ಇಲ್ಲಿದೆ ನೋಡ್ರಿ. ಓಕೆ. ಓಕೆ. 8ನೇ ತರಗತಿ ನೇರ ಮತ್ತು ಅದು ವ್ಯತಿರಿಕ್ತ ಅಂತ ಆಗಿದೆ, ವಿಲೋಮ ಅನುಪಾತ. ಓಕೆ. ಅಲ್ಲಿ ನೋಡ್ರಿ, ಒಂದು ಮೊತ್ತ ಹೆಚ್ಚಾದಾಗ ಇನ್ನೊಂದು ಮೊತ್ತವು ಹೆಚ್ಚಾದರೆ ಅದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವ್ಯತಿರಿಕ್ತ ಪ್ರಮಾಣ, ಆಪ್ಷನ್ ಬಿ ನೇರ ಪ್ರಮಾಣ, ಆಪ್ಷನ್ ಸಿ ಸಮಾನತೆ, ಆಪ್ಷನ್ ಡಿ ಅನುಪಾತ ಅಂತ ಇದೆ. ಹಾಗಾದ್ರೆ ಒಂದು ಮೊತ್ತ ಹೆಚ್ಚಾದಾಗ ಇನ್ನೊಂದು ಮೊತ್ತ ಹೆಚ್ಚಾದ್ರೆ ನಾವ್ ಏನ್ ಮಾಡ್ತೇವೆ?
ಅದು ಆಪ್ಷನ್ ಇಲ್ಲಿ ಏನಾಗುತ್ತೆ ನಮ್ಗ ಇದು ಕರೆಕ್ಟ್ ಇದೆ. ಹೌದಾ, ಇಲ್ಲಿ ನಮ್ಗ ಆನ್ಸರ್ ಏನಾಗುತ್ತ ನೇರ ಪ್ರಮಾಣ. ಓಕೆ, ನೆಕ್ಸ್ಟ್ ಎರಡನೇದ್ ನೋಡ್ರಿ, ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ ಎಂದರೆ ಎಕ್ಸ್ ಮತ್ತ ವೈ ನಡುವಿನ ಸಂಬಂಧ. ಅಲ್ಲಿ ಏನಾಗ್ತಾ ಇದೆ, ಎಕ್ಸ್ ಮತ್ತ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ನೇರವಾಗಿ ಅನುಪಾತದಲ್ಲಿದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತ ಡೈರೆಕ್ಟ್ ಅಲ್ಲೇ ಕೇಳ್ತಾ ಇದೆ, ಅದು ಏನಾಗುತ್ತೆ ನಮ್ಗೆ ಇಲ್ಲಿ ಈ ರೀತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ವಿಲೋಮ ಅನುಪಾತಕ್ಕೆ ಉದಾಹರಣೆ. ಹೌದಾ, ವಿಲೋಮ ಅನುಪಾತ ಅಲ್ಲಿ ವ್ಯತಿರಿಕ್ತ ಆಗಿದೆ. ವಿಲೋಮ ಅನುಪಾತಕ್ಕೆ ಉದಾಹರಣೆ ಏನಂದ್ರ ಆಪ್ಷನ್ ಎ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸಕ್ಕೆ ಬೇಕಾದ ದಿನಗಳು, ಆಪ್ಷನ್ ಬಿ ದೂರ ಮತ್ತು ಸಮಯ, ಆಪ್ಷನ್ ಸಿ ವೇಗ ಮತ್ತು ದೂರ, ಆಪ್ಷನ್ ಡಿ ಹಣ ಮತ್ತು ವಸ್ತುಗಳ ಸಂಖ್ಯೆ. ಹೌದಾ, ಸೊ ಇಲ್ಲಿ ಏನಾಗತ್ತ, ಇದು ನಮ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ನಾನು ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೆ ನೋಡ್ರಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4, y ಇಸ್ ಈಕ್ವಲ್ ಟು ಕೆ ಎಕ್ಸ್ ಎಂಬ ಸಮೀಕರಣವು ಯಾವ ಪ್ರಮಾಣವನ್ನು ಸೂಚಿಸುತ್ತದೆ? ವ್ಯತಿರಿಕ್ತ, ನೇರ, ಅನುಪಾತ, ವ್ಯತ್ಯಾಸ. ಹೌದಾ, ಸೊ ಹೇಗಾದ್ರೆ ಇದು ಏನಾಗತ್ತೆ ನಮ್ಗೆ ಇಲ್ಲೇ ವಿಲೋಮ ಅಥವಾ ವ್ಯತಿರಿಕ್ತ ಅನುಪಾತ ಆಗತ್ತೆ. ಓಕೆ, ನೆಕ್ಸ್ಟ್ 5ನೇ, ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂದ್ರ ವಿಲೋಮ ಅನುಪಾತವಾಗಿದೆ. ಹಾಗಾದ್ರೆ y 2 ಪಟ್ಟಾದಾಗ ಎಕ್ಸ್ ಹೇಗಾಗುತ್ತದೆ? ಆಪ್ಷನ್ ಎ 2 ಪಟ್ಟು, ಆಪ್ಷನ್ ಬಿ ಅರ್ಧ, ಆಪ್ಷನ್ ಸಿ 4 ಪಟ್ಟು, ಆಪ್ಷನ್ ಡಿ ಬದಲಾಗುವುದಿಲ್ಲ. ಓಕೆ, ಸೊ ಅಲ್ಲಿ ಏನಾಗುತ್ತೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್ 4 ಪುಸ್ತಕಗಳ ಬೆಲೆ 80 ಇದ್ದರೆ ನೇರ ಪ್ರಮಾಣದಲ್ಲಿ 6 ಪುಸ್ತಕಗಳ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಹೌದಾ, 4 ಪುಸ್ತಕಗಳ ಬೆಲೆ 80 ಇದ್ದರೆ ನೇರ ಅನುಪಾತದಲ್ಲಿ 6 ಪುಸ್ತಕಗಳ ಬೆಲೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಇದು ಯೂನಿಟರಿ ಮೆಥಡ್ ಅಂದ್ರೆ ಏಕಾಂಶ ಪದ್ಧತಿ ಒಳಗೂ ಮಾಡ್ತೀರ ನೋಡಿ, ಈಸಿ ಆಗ್ತೈತಿ. 4 ಪುಸ್ತಕಕ್ಕೆ 80 ಆದ್ರೆ 6 ಪುಸ್ತಕಕ್ಕೆ ಎಷ್ಟಾಯ್ತು ನೋಡ್ರಿ, 4 ಪುಸ್ತಕಕ್ಕೆ 80 ರೂಪಾಯಿ ಆದ್ರೆ 6 ಪುಸ್ತಕ ಅಂದ್ರ 6 ಇಂಟು 80. ಓಕೆ, 4. ಸೊ ಎಷ್ಟಾಯ್ತು, 4 20 80, 26 ಎಷ್ಟಾಯ್ತು 120. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 6 ಕಾರ್ಮಿಕರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಿದರೆ 10 ಕಾರ್ಮಿಕರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಓಕೆ, ನೋಡ್ರಿ ಅಲ್ಲಿ ಏನಾಗತ್ತೆ, ಇದು ಸ್ವಲ್ಪ ವಿಲೋಮ ಅನುಪಾತದಲ್ಲಿ ಇರೋದ್ರಿಂದ ನಾವು ಏನ್ ಮಾಡ್ಬೇಕು, ಉಲ್ಟಾ ಇದನ್ನ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಅಂದ್ರ 6 10 60, ಅದನ್ನ 10ರಿಂದ ಭಾಗಾಕಾರ ಮಾಡ್ಬೇಕು. ಅವಾಗ ನಮ್ಗೆ ಎಷ್ಟು ಬರ್ತೈತಿ, 6 ಜನ ಕೆಲಸವನ್ನ ಮುಗಿಸ್ತಾರ, ಅದನ್ನ ಕಂಪ್ಲೀಟ್ ಮಾಡ್ತಾರಂತ ಅರ್ಥ. ಸೊ ಏನಾಗತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿದೆ 8ನೇ ಕ್ವಶನ್ ನೋಡ್ರಿ, ನೇರ ಪ್ರಮಾಣದಲ್ಲಿ ರೂಪಾಂತರದ ಸ್ಥಿರಾಂಕವನ್ನ, ಆ ಸ್ಥಿರಾಂಕವನ್ನ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ ಎಕ್ಸ್, ಆಪ್ಷನ್ ಬಿ ವೈ, ಆಪ್ಷನ್ ಸಿ ಕೆ, ಆಪ್ಷನ್ ಡಿ 1 ಅಂತ ಇದೆ. ಸೊ ಇದನ್ನ ಇನ್ನೂ ಸ್ವಲ್ಪ ಜೂಮ್ ಮಾಡ್ಬೋದಾ ನಾನು? ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ಇವಾಗ? ಓಕೆ, ಇಲ್ಲಿ ನೋಡ್ರಿ, ನೇರ ಪ್ರಮಾಣದಲ್ಲಿ ರೂಪಾಂತರದ ಸ್ಥಿರಾಂಕವನ್ನ ನಾವೇನಂತ ಕರಿತೀವಿ? ಕೆ. ಸ್ಥಿರಾಂಕಕ್ಕೆ ಏನಂತ ಹೆಸರು ಕೊಡ್ತೀವಿ ನಾವು? ಕೆ ಅಂತ ಕೊಟ್ಟಿದ್ದೀವಿ. ಓಕೆ, ನಾನು ಜಸ್ಟ್ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ವಿಲೋಮ ಅನುಪಾತದಲ್ಲಿ ಏನಂತ ಕರಿತೀವಿ? ವಿಲೋಮ ಅನುಪಾತದಲ್ಲಿ ಕೂಡ ನಾವೇನ್ ಮಾಡ್ತೀವಿ? ಎಕ್ಸ್ ಅಂತನ ಕರಿತೀವಿ, ಸಾರಿ ಕೆ ಅಂತನ ಕರಿತೀವಿ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 10ನೇದ್ದು ಲಾಸ್ಟ್ ಕ್ವಶನ್ ಏನಿದೆ, 5 ಗಂಟೆಗಳಲ್ಲಿ 50 ಕಿಲೋಮೀಟರ್ ಹೋಗುವ ವಾಹನವು ಅದೇ ವೇಗದಲ್ಲಿ 8 ಗಂಟೆಗಳಲ್ಲಿ ಎಷ್ಟು ದೂರ ಹೋಗುತ್ತದೆ? ಸೇಮ್ ಇದು ಅಲ್ಲಿ ಏನಾಗಿತ್ತು ನಿಮ್ಗೆ 480 ಮಾಡಿದ್ರೆ ನೋಡ್ರಿ, ಅದೇ ರೀತಿ 5 ಗಂಟೆಗೆ 50 ಕಿಲೋಮೀಟರ್ ಹೋಗ್ತಿತ್ತಂದ್ರೆ 8 ಗಂಟೆಗೆ ಎಷ್ಟು ಹೋಗತ್ ನೋಡ್ರಿ? ಲೆಕ್ಕ ಮಾಡ್ರಿ, ಲೆಕ್ಕಾಚಾರ ಮಾಡ್ರಿ, ಆಪ್ಷನ್ ಹೇಳ್ರಿ.
ಎ 70 ಕಿಲೋಮೀಟರ್, ಬಿ 75 ಇದೆ, ಸಿ 80 ಇದೆ, ಡಿ 85 ಕಿಲೋಮೀಟರ್ ಇದೆ. ನೋಡ್ರಿ, 5 ಗಂಟೆಯಲ್ಲಿ 50, 8 ಗಂಟೆಯಲ್ಲಿ. ಓಕೆ, ಸೊ 8 ಇಂಟು 50 ಡಿವೈಡೆಡ್ ಬೈ 5 ಮಾಡ್ರಿ. ಹೌದಾ, 5 ಒಂದ್ಲೆ 5 ಹತ್ಲೆ 50, 10 ಎಂಟ್ಲೆ 80 ಕಿಲೋಮೀಟರ್. ಓಕೆ, ಸೊ ಹಾಗಾದ್ರೆ ನಮ್ಮ ಆಪ್ಷನ್ ಏನಿದೆ ನಮ್ಗಿಲ್ಲೇ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾ? ಸೊ ಇವೆಲ್ಲ ನಮ್ಗೆ ಇಲ್ಲಿ ನಿಮ್ಗೆ ಕೀ ಆನ್ಸರ್ ಕೂಡ ರೆಡಿ ಇದಾವ ನೋಡ್ರಿ. ಜಸ್ಟ್ ನಾನು ನಿಮ್ಗೆ ತೋರಿಸಿದೆ. ಹೌದಾ, ಇಲ್ಲೆಲ್ಲವೂ ಕೂಡ ನಿಮ್ಗೆ ಕೀ ಆನ್ಸರ್ ಕೂಡ ರೆಡಿ ಇದೆ. ಓಕೆ, ಸೊ ಇದ್ರ ಜೊತೆಗೆ ನಮ್ದು ಏನಾಯ್ತು, ಕಂಪ್ಲೀಟ್ ಆಗಿ ನೇರ ಮತ್ತು ವಿಲೋಮ ಅನುಪಾತ ನಮ್ದು ಕಂಪ್ಲೀಟ್ ಆಗಿ ಮುಗೀತು. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ, ಹೌದಾ, ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಹೇಳೋದು ಮರುತ್ತೆ ನಾನು, ನಿಮ್ಗೆ ಸೈನ್ಸ್ ಒಳಗೂನು ಈ ರೀತಿ ಬರ್ತಿರ್ತಾವ. ಹೌದಾ, ಈ ರೀತಿ ಓದ್ತಿರ್ತೀರಿ. ಹೌದಾ, ಸೊ ಈ ರೀತಿ ನಿಮ್ಗೆ ಸಿಂಬಲ್ ಏನಾಗಿದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಕೊಟ್ಟಿಲ್ಲ, ಬಟ್ ನಾನು ಕ್ವಶನ್ ನಲ್ಲಿ ಆಡ್ ಮಾಡಿದ್ದೆ, ಅದನ್ನ ಹೇಳೋದು ಮರ್ತಿದ್ದೆ. ಎಕ್ಸ್ ಇದನ್ನ ಈ ರೀತಿ ಇದೆ. ಹೌದಾ, ಅಥವಾ ಇದನ್ನ ನಾನು ಈ ರೀತಿ ಬರೀತೆ. ಇದರ ಅರ್ಥ ಏನು? ಹಾಗಾದ್ರೆ ಇದರ ಅರ್ಥ ಏನು, ಆಮೇಲೆ ಇದರ ಅರ್ಥ ಏನು ಗೊತ್ತಿದೆ ಯಾರಿಗಾದ್ರೂ ನಿಮ್ಗೆ? ಇದನ್ನ ಏನಂತ ಓದ್ತೀವಿ ನಾವು? ಎಕ್ಸ್ ಹಿಂಗೇನೋ ಸಿಂಬಲ್, ವಾಯ್. ಹೌದಾ, ಇದೇನೋ ಕಾಟ್ ಹಾಕಿದಾರೋ, ಇದಕ್ಕೆ ಏನಂತಾರೋ ಗೊತ್ತಿಲ್ಲ ನಮ್ಗೆ. ಓಕೆ, ಸೊ ಇದನ್ನ ಏನಂತ ಓದ್ತೇವಂದ್ರ, ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಯ್, ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಯ್. ಅಂದ್ರ ಇದರ ಅರ್ಥ, ನಿಮಗೆ ಈ ರೀತಿ ಸಿಂಬಾಲ್ಸ್ ಗಳು ಸೈನ್ಸ್ ಕ್ಲಾಸ್ ನಲ್ಲಿ, ಸೈನ್ಸ್ ಟಾಪಿಕ್ ನಲ್ಲಿ ಇರ್ತಾವ. ಆಲ್ಮೋಸ್ಟ್ ಮ್ಯಾಥ್ಸ್ ನಲ್ಲಿ ಇಲ್ಲಷ್ಟೇ ನಾವು ಯೂಸ್ ಮಾಡ್ತಿರ್ತೀವಿ, ಸಮ್ ಟೈಮ್ ಯೂಸ್ ಮಾಡ್ತೀವಿ, ಬಟ್ ಹೆಚ್ಚಿಗೆ ನಿಮ್ಗೆ ಎಲ್ಲಿ ಆಗ್ತಾ ಇರ್ತಾವ, ಅದು ಸ್ಪೆಷಲಿ ಕೆಮಿಸ್ಟ್ರಿ ಒಳಗಿರ್ಬೋದು, ಫಿಸಿಕ್ಸ್ ಒಳಗಿರ್ಬೋದು, ನಿಮ್ಗೆ ಈ ರೀತಿ ಸಿಂಬಾಲ್ಸ್ ಗಳು ಇರ್ತಾವ. ಅಂದ್ರೆ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ ಕಲಿಬೇಕಾದ್ರೆ ನಿಮ್ಗೆ ಇದಕ್ ನಾವ್ ಏನಂತ ಕರಿತೀವಿ? ಡೈರೆಕ್ಟ್. ಮತ್ತೆ ಇಲ್ಲಿ ನೋಡಿದ್ರೆ ಇದಕ್ಕ ಡೈರೆಕ್ಟ್ ಅಂತ ಇದ್ದೀರಿ, ಇದಕ್ ನೋಡಿದ್ರೆ ಇನ್ವರ್ಸ್ ಅಂತ ಇದ್ದೀರಿ. ಏನ್ ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮ್ಗೆ. ಹೌದಾ, ಇದನ್ನ ಜಸ್ಟ್ ವಾಯ್ ಅಂತ ಬರ್ದಿದ್ದೀನಿ, ಇದನ್ನ ಜಸ್ಟ್ 1/y ಅಂತ ಬರ್ದಿದ್ದೇನೆ. ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರ ಎಕ್ಸ್ ಹೆಚ್ಚಾದಂಗ ವಾಯ್ ಕೂಡ ಹೆಚ್ಚಾಗ್ತೈತಿ, ಅಥವಾ ಎಕ್ಸ್ ಕಡಿಮೆ ಆದಂಗ ವಾಯ್ ಕೂಡ ಕಡಿಮೆ ಆಗ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ನೇರ ಅನುಪಾತ ಅಥವಾ ಡೈರೆಕ್ಟ್ ಪ್ರಪೋರ್ಷನ್ಸ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಏನಾಗತ್ ನೋಡ್ರಿ, ಎಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಆ ಶಬ್ದವನ್ನ ನೆನ್ಪಿಟ್ಕೋರಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು. ಸೊ ಇಲ್ಲಿ ಎಕ್ಸ್ ಏನಾಗತ್ ನಮ್ಗೆ, ಇಲ್ಲಿ ಇನ್ವರ್ಸ್ಲಿ ಅಂದ್ರೆ 1/y ಅಂತ ಇದೆ. ಓಕೆ, ಸೊ 1/y ಅಂದ್ರೆ ನಾನು ಏನಂತ ಬರೀತೇನಿ? ಎಕ್ಸ್ ಹೆಚ್ಚಾದಂಗ ವಾಯ್ ಕಡಿಮೆ ಆಗಿದೆ ಅಂತ ಅರ್ಥ, ಅಥವಾ ಎಕ್ಸ್ ಕಡಿಮೆ ಆದಂಗ ವಾಯ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ನೀವು ಆಲ್ಮೋಸ್ಟ್ ಇಲ್ಲಿ ಕಲ್ತ್ ಬಿಟ್ಟಿರಿ. ನೇರ ಅನುಪಾತದಲ್ಲಿ ಎರಡು ಸೇಮ್ ಇರ್ತಾವ, ಕ್ವಾಂಟಿಟಿ ಎಕ್ಸ್ ಮತ್ತೆ ವಾಯ್. ಹೆಚ್ಚಾದ್ರೆ ಹೆಚ್ಚು, ಕಡಿಮೆ ಆದ್ರೆ ಕಡಿಮೆ. ಬಟ್ ಇಲ್ಲಿ ಏನಾಗತ್ ನಿಮ್ಗೆ, ಒಂದ್ ಕ್ವಾಂಟಿಟಿ ಜಾಸ್ತಿ ಆದಂಗ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗ್ತೈತಿ, ಅಥವಾ ಇನ್ನೊಂದು ಜಾಸ್ತಿ ಆದಂಗ ಇನ್ನೊಂದು ಕಡಿಮೆ ಆಗ್ತೈತಿ. ಸೊ ಇದನ್ನ ಸ್ವಲ್ಪ, ಈ ಸಿಂಬಾಲ್ ಅನ್ನ ನಾನು ಹೇಳಿದ್ದಿಲ್ಲ, ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋರಿ. ನಾ ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ. ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಯ್, ಎಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಯ್. ಎಕ್ಸ್ ವಾಯ್ಗೆ ನೇರ ಅನುಪಾತದಲ್ಲಿದೆ, ಎಕ್ಸ್ ವಾಯ್ಗೆ ವಿಲೋಮ ಅನುಪಾತದಲ್ಲಿ ಇದೆ. ಇದು ಕನ್ನಡದಲ್ಲಿ ಹೇಳೋದು. ಓಕೆ, ಸೊ ಇದ್ರ ಜೊತೆಗೆ ನಮ್ಗೆ ಏನಾಗತ್ತೆ ಹೇಳ್ರಿ, ನೇರ ಮತ್ತು ವಿಲೋಮ ಅನುಪಾತಗಳಿಗೆ ನಾವು ಏನ್ ಮಾಡಿದ್ವಿ, ಈ ಪಾಠವನ್ನ ಇಲ್ಲಿಗೆ ಮುಗಿಸಿದ್ವಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನಮ್ದು ಯಾವ್ದಿದೆ ಅಂದ್ರ ಅಪವರ್ತಿಸುವಿಕೆ. ಓಕೆ, ಅಪವರ್ತಿಸುವಿಕೆ ಅಥವಾ ಫ್ಯಾಕ್ಟರೈಸೇಷನ್ ಅಂತ ನೆಕ್ಸ್ಟ್ ಟಾಪಿಕ್, 12ನೇ ಟಾಪಿಕ್ ಯಾವ್ದು ಹಾಗಾದ್ರೆ ನಮ್ದು? ಅಪವರ್ತಿಸುವಿಕೆ ಅಂತ ಇದೆ. ಓಕೆ, ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ ಇದಕ್ಕೆ ನಾವು ಫ್ಯಾಕ್ಟರೈಸೇಷನ್ ಅಂತ ಕರೀತೇವೆ. ಹೌದಾ, ಸೊ ಒಂದ್ ಸೆಕೆಂಡ್. ಇಲ್ಲ ನೋಡ್ರಿ, ನೀವು 7ನೇ ತರಗತಿಯಲ್ಲಿ ಅಪವರ್ತನಗಳ ಬಗ್ಗೆ ಕಲಿತಿರುವುದನ್ನು ಜ್ಞಾಪಿಸಿಕೊಳ್ಳಿರಿ. ಹೌದಾ, ಅಲ್ಲಿ ಏನಾಗ್ತಾ ಇದೆ, ಅಪವರ್ತಿಸುವಿಕೆ ಅಂದ್ರೆ ಏನು? ಅಪವರ್ತನಗಳು ಅಂತ ಕರಿತೀವಿ ನಾವು. ಹೌದಾ, ಸೊ ಈಗ ಏನಾಗತ್ತ, ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, 30 ಅಂತ ಇದೆ. ಹೌದಾ, ಇಸ್ ಈಕ್ವಲ್ ಟು ಇದು ಎಷ್ಟಾಗತ್ ನೋಡ್ರಿ,
ಯಾವ್ಯಾವ ಸಂಖ್ಯೆಯಲ್ಲಿ 2 ಮತ್ತು 15 ಏನಾಗುತ್ತಿದ್ದು 30 ಹೌದಾ. ಸೊ ಇಲ್ಲಿ 2 ನನಗೆ ಮತ್ತೆ ಅಪವರ್ತಿಸ್ಲಿಕ್ಕೆ ಬರುದಿಲ್ಲ, ಬಟ್ 15 ನನಗೆ ಏನಾಗ್ತೈತಿ ಅಪವರ್ತಿಸ್ಲಿಕ್ಕೆ ಬರ್ತೈತಿ. ಅದನ್ನ ಏನ್ ಮಾಡ್ಬೋದು 3 ಇಂಟು 5 ಅಂತ ಹೇಳಿ ನಾನು ಅಪವರ್ತಿಸಬಹುದು. ಹೌದಾ. ಸೊ ಹಾಗಾದ್ರೆ ಈ 30ರ ಅಪವರ್ತನಗಳು ಏನಾದ್ರು ಹಾಗಾದ್ರೆ ನಮ್ಗಿಲ್ಲೇ 2 3 5 2 3 6 6 5 30 ಅಥವಾ 5 3 15 15 2 30. ಹಾಗಾದ್ರೆ 30ರ ಅಪವರ್ತನಗಳು ನಮ್ಗೆ ಏನಾದ್ರು ಹೇಳ್ರಿ 2 3 5. ಈ ರೀತಿ ನಾವ್ ಏನ್ ಮಾಡ್ಬೋದು ಅಪವರ್ತಿಸುವಿಕೆ. ಹೌದಾ. ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಓಕೆ. ಸೊ ಮತ್ ನಿಮ್ಗೆ ಎಕ್ಸಾಂಪಲ್ ನೋಡ್ರಿ 40 ಅಂತ ಇದೆ. ಹೌದಾ. ಸೊ ಇದ್ರ ಅಪವರ್ತನಗಳು ಹೇಳ್ಬೋದಾ ನೀವು 40ರ ಅಪವರ್ತನಗಳು 40ರ ಅಪವರ್ತನಗಳು. ಹೌದಾ. 4 ಹತ್ಲೆ 40 ಕರೆಕ್ಟಾ. 4 ಹತ್ಲೆ 40. ಸೊ ಮತ್ ನಾನ್ ಏನ್ ಮಾಡ್ಬೋದು ಈ 4ನ್ನ ಇನ್ನೂ ಸ್ವಲ್ಪ ನಾವೇನ್ ಮಾಡ್ಬೋದು ಡಿವೈಡ್ ಮಾಡಿ ಬರೀಬಹುದು 2 ಇಂಟು 2 ಅಂತ ಹೇಳಿ. ಓಕೆ. ಇಂಟು ಈಗ ಏನ್ ಮಾಡ್ಬೋದು ಈ 10ನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ ಇನ್ನೂ ಡಿವೈಡ್ ಮಾಡಿ ಬರೀಬಹುದು. ಏನಾಗತ್ತ 2 5 10 ಅಂತ ಆಗತ್ತ. ಹೌದಾ. ಸೊ ಮತ್ ಇವ್ನೇನಾದ್ರೂ ಡಿವೈಡ್ ಮಾಡಿ ಬರೀಲಿಕ್ಕೆ ಬರ್ತೇನೋ 1 2 2 1 2 ಅಷ್ಟೇ ಬರ್ತದೆ. 1 ಕೂಡಿಸಿ ಬರಿಬಹುದು. ಬಟ್ ನಾವು ಬೇರೆ ಸಂಖ್ಯೆಯನ್ನ ಇಲ್ಲಿ ನಾವು ಏನು ಮಾಡ್ಲಿಕ್ಕೆ ಬರುದಿಲ್ಲ. ಒಂದ್ಸಲ ನೋಡ್ರಿ ಅದು 40 ಕರೆಕ್ಟ್ ಬಂದಿದ್ದೇವೆ ಇಲ್ಲೋ ಅಪವರ್ತನಗಳು. 2 2 4 4 2 8 8 5 40 ಅಥವಾ 5 2 10 10 2 20 22 40. ಹಾಗಾದ್ರೆ 40ರ ಅಪವರ್ತನಗಳು ಫ್ಯಾಕ್ಟರ್ಸ್ ಗಳು ಏನಾಗಿದ್ದವು ಹಾಗಾದ್ರೆ 2 2 2 5. ಓಕೆ. ಇನ್ ಕೇಸ್ ನಿಮಗೆ ಹಿಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮಾಡಿ ಇನ್ನು ಈಸಿ ವೇ ಒಳಗ ಲಸಾವನ್ನ ತೆಗಿತೀರಲ್ಲ ನೀವು ಆ ರೀತಿ ಮಾಡ್ಬೋದು. ಹೌದಾ. 2 20. ಹೌದಾ. ನೆಕ್ಸ್ಟ್ 2 10. ನೆಕ್ಸ್ಟ್ 2 5. ನೆಕ್ಸ್ಟ್ 5 1. ಓಕೆ. ಸೊ ಹಿಂಗ್ ಮಾಡಿದ್ರು ನಿಮ್ಗೆ ಓಕೆ ಅಪವರ್ತನಗಳು ಬರ್ತಾವು. ಹಿಂಗ್ ಮಾಡಿದ್ರು ಕೂಡ ನಿಮ್ಗೆ ಏನಾಗ್ತೈತೆ ಹೇಳ್ರಿ ಅಪವರ್ತನಗಳು ಬರ್ತಾವ. ಓಕೆ. ಸೊ 40ರದ ಅಪವರ್ತನಗಳು ಯಾವ್ಯಾವ ಹಾಗಾದ್ರೆ 2 2 2 5. ಅಥವಾ ನಾವ್ ಈ ರೀತಿ ಲಸಾವನ್ನ ಏನ್ ಕಂಡು ಹಿಡಿತೇವಲ್ಲ ಆ ರೀತಿ ನಾವು ಮಾಡಿದ್ರು ನಮ್ಗೆ ಅಪವರ್ತನಗಳು ನಮ್ಗೆ ಸಿಗ್ತಾವ. ಓಕೆ. ಸೊ ನಾವಿಲ್ಲಿ ಅಪವರ್ತನಗಳು ಅಂದ್ರೆ ಇವು ಜಸ್ಟ್ ಏನಾದ್ವು ನಮ್ಗೀಗ ಸಂಖ್ಯೆಗಳು, ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳಿಗೆ ನಮ್ಗೆ ಗೊತ್ತಾದ್ವು. ಇನ್ ಕೇಸ್ ನಮಗ್ ಅಲ್ಜಿಬ್ರಾ ಅಂದ್ರೆ ಬೀಜಗಣಿತಕ್ಕೆ ರಿಲೇಟೆಡ್ ಇರುವಂತಹ ಅಪವರ್ತನಗಳನ್ನ ನಾವ್ ಯಾವ ರೀತಿ ಬರೀತಿರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ 2x² ಅಂತ ಬರದೆ. ಓಕೆ. 2x² ಅಂತ ಬರದೆ. ಈಗ ನನಗೆ ಅಪವರ್ತನಗಳ ಬೇಕು. ಹೌದಾ. ಇಲ್ಲಿ ನೋಡ್ರಿ 2 ಅನ್ನ ನನಗೆ ಮತ್ತೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರುದಿಲ್ಲ, ಡಿವೈಡ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ 2 ಅಷ್ಟೇ ಇಟ್ಟೆ. ಇಲ್ಲಿ x² ಅಂದ್ರೆ ನಾನು ಏನ್ ಬರಿತೇನೆ x ಇಂಟು x ಈ ರೀತಿ ನಾನು ಬರಿಬಹುದು. x ಇಂಟು x. y ಒಂದೇ ಟೈಮ್ ಇರೋದ್ರಿಂದ y ಅನ್ನ ಒಂದೇ ಬರಿತೇನೆ. ಹಾಗಾದ್ರೆ 2x² ನ ಅಪವರ್ತನಗಳು ಏನೇನಾದವು 2x x y ಅಂತ ಅದು. ಇವು ಏನಾಗತ್ತೆ ನಮಗ ಅಪವರ್ತನಗಳು. ಯಾವುದರ ಅಪವರ್ತನಗಳು 2x² ನ ಅಪವರ್ತನಗಳು. ಹೌದಾ. ನಿಮ್ಗಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ. ಅಪವರ್ತಿಸುವಿಕೆ ಎಂದರೇನು? ಒಂದು ಬೀಜೋಕ್ತಿಯನ್ನು ಅಪವರ್ತಿಸಿದಾಗ ನಾವು ದತ್ತ ಬೀಜೋಕ್ತಿಯನ್ನು ಅದರ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುತ್ತೇವೆ. ಸೊ ಅದೇ ನಾವು ಈಗ ನಿಮ್ಗೆ ಅನಿಸ್ಬಹುದು ಇದನ್ನೇ ಮೇಡಮ್ ಏನ್ ಮಾಡಿದಾರು ಸ್ವಲ್ಪ ಏನ್ ಮಾಡಿದಾರು ಗುಣಾಕಾರ ಮಾಡಿ ಬರ್ದಿದಾರು. ಅಂದ್ರ ಈ ಕೊಟ್ಟಿರೋ ಒಂದು ಬೀಜೋಕ್ತಿಯನ್ನ ನಾವು ಅದರದ್ದು ಗುಣಲಬ್ಧವನ್ನಾಗಿ ಬರೆಯುವುದಕ್ಕ ನಾವೇನಂತ ಕರಿತೀವಿ ಅಪವರ್ತಿಸುವಿಕೆ ಅಂತ ಕರಿತೀವಿ. ಹೌದಾ. ಸೊ ಅದೇ ನೀವು ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳನ್ನ ತಗೊಂಡಾಗ ನಿಮ್ಗೆ ಏನಾಗ್ತೈತಿ ಅದು ಯಾವ ಮಗ್ಗಿ ಒಳಗ್ ಬರ್ತೈತಿ ಮತ್ ಅದ್ರೊಳಗ್ ನಾವು ಇದನ್ ಮಾಡ್ತೇವೆ. ಬಟ್ ಇಲ್ಲಿ x²y² ನಮ್ಗೆ ಯಾವ್ದಾದ್ರು ಮಗ್ಗಿಗಳು ಸಿಗ್ತಾವೇನು ಇಲ್ಲ. ಅದನ್ನ ನಾವ್ ಏನ್ ಮಾಡ್ಬೋದು ಹೇಳಿ ಗುಣಾಕಾರ ಮಾಡಿ ಇಷ್ಟನ್ನೇ ನಾವು ಬರಿಬಹುದು. ಕರೆಕ್ಟಾ. ಹಾಗಾದ್ರೆ ಇದೇನಾಯ್ತು 2x². ಇನ್ನೊಂದು ಹೇಳ್ಬೋದಾ ನಾನು p² q² ಅಂತ ಬರಿತೇನೆ. ಇದ್ರದ್ದು ನೀವ್ ಏನ್ ಮಾಡ್ಬೋದು ಅಪವರ್ತನಗಳನ್ನ ಹೇಳ್ಬೋದಾ. ಜಸ್ಟ್ ಎಷ್ಟು ಪಿ ಅದಾವ ಅಷ್ಟು ಬರಿಬೇಕು, ಎಷ್ಟು ಕ್ಯೂ ಅದಾವ ಅಷ್ಟು ಬರಿಬೇಕು ನಿಮ್ಗೆ ಅರ್ಥ ಆಗೋ ಹಾಗೆ. ಅಂದ್ರೆ ಸೊ ಏನಾಗತ್ ನೋಡ್ರಿ ಇಲ್ಲಿ ಪಿ ಇಂಟು ಪಿ ಇಂಟು ಕ್ಯೂ ಇಂಟು ಕ್ಯೂ. ಓಕೆ. ಸೊ ಪಿ ಇಂಟು ಕ್ಯೂ ಏನಾಯ್ತು ಕ್ಯೂ ಇಂಟು ಕ್ಯೂ ಅಂತ ಆಗತ್ತ. ಪಿ ಇಂಟು ಪಿ ಇಂಟು ಕ್ಯೂ ಇಂಟು ಕ್ಯೂ. ಸೊ ಹಾಗಾದ್ರೆ ಇದು p² q² ಅದ
ಅಪವರ್ತನಗಳು ಏನದು ನಮ್ಗಿಲ್ಲಿ ಕರೆಕ್ಟ್ ಆಯ್ತಾ? ಇದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ದ ಅಪವರ್ತನಗಳು ಪಿ ಇಂಟು ಪಿ ಕ್ಯೂ ಇಂಟು ಕ್ಯೂ ಆಯ್ತಾ. ಇಲ್ಲಿ ಏನಾಯ್ತು 2x². ಈ ರೀತಿ ಅಪವರ್ತನಗಳನ್ನ ನಾವು ಇನ್ನೂ ಸಾಕಷ್ಟು ಈಗ ಜಸ್ಟ್ ಪಾಠವನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರ ಬಗ್ಗೆ ನಿಮ್ಗೆ ಇನ್ ಡಿಟೇಲ್ ಇಂಟ್ರೊಡಕ್ಷನ್ ಮತ್ತೆ ಎಕ್ಸಾಂಪಲ್ಸ್ ಗಳನ್ನ ನಾನು ನಮ್ಮ ನೆಕ್ಸ್ಟ್ ವೀಕ್ ಕ್ಲಾಸ್ ನೊಳಗೆ ನಾನು ನಿಮಗೆ ಈ ಅಪವರ್ತಿಸುವಿಕೆ ಪಾಠದ ಮುಖಾಂತರ ಹೇಳ್ತೇನೆ. ಸೊ ಇಲ್ಲಿವರೆಗೆ ನಮ್ಗೆ ಏನಾಯ್ತು, ನೇರ ಮತ್ತು ವಿಲೋಮ ಅನುಪಾತಗಳು ಕೂಡ ನಮ್ಗೆ ಮುಗೀತು. ಹೌದಾ? ಸೊ ಇಲ್ಲಿವರೆಗೆ ಹೇಳಿರುವಂತಹ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡೋಣ, ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ರಿ, ನಾನು ಅಲ್ಲೇ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.